ನಾವೆಲ್ಲರೂ ಕಣ್ಣುಗಳ ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ದೇವರೇ ನಿನಗೆ ಸ್ತೋತ್ರ, ಪರಿಶುದ್ಧನೇ ನಿನಗೆ ಸ್ತೋತ್ರ, ಅಪ್ಪ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಗ್ಲೋರಿ ಬಾಬ ಬಾರಿ ಕಲಂದರ ಬಾರಿ ತಿರಿಕಲ್ ದೂರ ಬಾಬಾ ಶಕಲ ಧರ ಬಾಬಾ ಶಂದರ ದೂರಲ ಧರ ಬಾಬಾರಿ ಕಲ. ಯೇಸುವೇ ನಿನಗೆ ಸ್ತೋತ್ರ. ಎಲ್ಲರೂ ಬಾಯಿ ತೆಗೆದು ಕರ್ತನಿಗೆ ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ, ಈಗ ಬಾಂದೇವ ಇಳಿದು ಬಾಂದೇವ ನಮ್ಮ ಮಧ್ಯದೊಳು. ಈಗ ಬಾಂದೇವ ಇಳಿದು ಬಾಂದೇವ ನಮ್ಮ ಮಧ್ಯದೊಳು. ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಯ್ಯ. ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಯ್ಯ. ಏತು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಏತು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೊಳು. ಓಲಸದ ಕೆಸರಿನಿಂದ ನನ್ನನ್ನು ರಕ್ಷಿಸಯ್ಯ. ಓಲಸದ ಕೆಸರಿನಿಂದ ನನ್ನನ್ನು ರಕ್ಷಿಸಯ್ಯ. ಪಾಪ ತೊಳೆದು ಶುದ್ಧಿಪಡಿಸು ಈ ದಿವ್ಯ ಸಮಯದೊಳು. ಪಾಪ ತೊಳೆದು ಶುದ್ಧಿಪಡಿಸು ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೊಳು. ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೊಳು.
ಯೇಸುವೆ ಸ್ತೋತ್ರ. ಆಕಾಶ ಮಂಡಲಗ ಸೃಷ್ಟಿಕರ್ತನೇ ನಿನ್ನ ವಾಕ್ಯದಿಂದ ಸಂತೈಸುವೆ ಸ್ತೋತ್ರ. ದೇವಾದಿ ದೇವನು ರಾಜಾದಿರಾಜನು ಯೇಸು ನನ್ನ ರಕ್ಷಕ. ದೇವಾದಿ ದೇವನು ರಾಜಾದಿರಾಜನು ಯೇಸು ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ಯೋರ್ದಾನ ಪ್ರವಾಹದ ಸಮಯದಲ್ಲಿ ನೀನು ನನ್ನಲ್ಲಿ ಇರುವೆ ಸ್ತೋತ್ರ. ಯೋರ್ದಾನ ಪ್ರವಾಹದ ಸಮಯದಲ್ಲಿ ನೀನು ನನ್ನಲ್ಲಿ ಇರುವೆ ಸ್ತೋತ್ರ. ಯೆರಿಕೋವ ಕೋಟೆಯನ್ನು ಕೆಡವಿ ಹಾಕಿ ಎಂದು ನನ್ನೊಡನೆ ಇರುವೆ ಸ್ತೋತ್ರ. ಯೆರಿಕೋವ ಕೋಟೆಯನ್ನು ತೊರೆದು ಹಾಕಿ ಎಂದು ನನ್ನೊಡನೆ ಇರುವೆ ಸ್ತೋತ್ರ. ದೇವಾದಿ ದೇವನು ರಾಜಾದಿರಾಜನು ಯೇಸು ನನ್ನ ರಕ್ಷಕ. ಎಲ್ಲರೂ ಹೇಳೋಣ. ದೇವಾದಿ ದೇವನು ರಾಜಾದಿರಾಜನು ಯೇಸು ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ಬೇಗನೆ ಬರುವ ಆತ್ಮ ಪ್ರಿಯನೇ ನೀನು ನನಗಾಗಿ ಕಾಯುವೆ ಸ್ತೋತ್ರ. ಬೇಗನೆ ಬರುವ ಆತ್ಮ ಪ್ರಿಯನೇ ನೀನು ನನಗಾಗಿ ಕಾಯುವೆ ಸ್ತೋತ್ರ. ಎಂದೆಂದು ನನ್ನೊಡನೆ ಜೀವಿಸಲು ನಿತ್ಯ ಜೀವವ ನೀಡುವೆ ಸ್ತೋತ್ರ. ಎಂದೆಂದು ನನ್ನೊಡನೆ ಜೀವಿಸಲು ನಿತ್ಯ ಜೀವವ ನೀಡುವೆ ಸ್ತೋತ್ರ. ಎಲ್ಲರೂ ಹೇಳೋಣ. ದೇವಾದಿ ದೇವನು ರಾಜಾದಿರಾಜನು ಯೇಸು ನನ್ನ ರಕ್ಷಕ. ದೇವಾದಿ ದೇವನು ರಾಜಾದಿರಾಜನು ಯೇಸು ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ಹಲ್ಲೆಲೂಯಾ. ಯೇಸು 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 ನನ್ನ ರಕ್ಷಕ. ಎಲ್ಲರೂ ಅರಿಕೆ ಮಾಡ್ರಿ. ಯೇಸು 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 ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ಎಲ್ಲರೂ ಅರಿಕೆ ಮಾಡ್ರಿ. ಯೇಸು 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 ನನ್ನ ರಕ್ಷಕ. ಯೇಸು ಯೇಸು
ಕೈಗಳನ್ನು ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡೋಣ. ಏಕೆಂದರೆ ಯೇಸು ನಮ್ಮ ರಕ್ಷಕನಾಗಿರಬೇಕು, ಯೇಸು ನಮ್ಮ ಜೀವಿತಕ್ಕೆ ಒಡೆಯನಾಗಿರಬೇಕು, ಯೇಸು ನಮ್ಮ ಮರಣಕ್ಕೆ ಪಾತ್ರನಾಗಿರಬೇಕು, ಯೇಸು ನಮ್ಮ ಜೀವಕ್ಕೆ ಪಾತ್ರನಾಗಿರಬೇಕು. ಪ್ರಿಯರೇ, ಹಲ್ಲೆಲೂಯಾ, ಗ್ಲೋರಿ ಬಾಬಾ ರಿಖಲಂದರ ಬಾಬಾ ರಿಥಿರಿ ಕಲ ದೂರಲಾದ ಬಾಬಾ. ಎಲ್ಲ ಕೈಗಳನ್ನು ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ. ದೇವರೇ, ನನ್ನನ್ನು ಬಿಡುಗಡೆಗೊಳಿಸು, ಬಿಡುಗಡೆಗೊಳಿಸು. ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ನನ್ನ ಕುಟುಂಬದಲ್ಲಿ ಒಂದು ಬಿಡುಗಡೆ, ನನ್ನ ಮಕ್ಕಳ ಜೀವಿತದಲ್ಲಿ ಒಂದು ಬಿಡುಗಡೆ, ನನ್ನ ಸಭೆಯಲ್ಲಿ ಒಂದು ಬಿಡುಗಡೆ ಕೊಡು 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 ಎಂಬುದಾಗಿ ಎಲ್ಲ ಕೈಗಳನ್ನು ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡಿ. ನನ್ನ ಗಂಡನ ಜೀವಿತದಲ್ಲಿ ಒಂದು ಬಿಡುಗಡೆ ಕೊಡು, ನನ್ನ ಹೆಂಡತಿಯ ಜೀವಿತದಲ್ಲಿ ಒಂದು ಬಿಡುಗಡೆ ಕೊಡು, ನನ್ನ ತಂದೆ ತಾಯಿಗಳ ಜೀವಿತದಲ್ಲಿ ಒಂದು ಬಿಡುಗಡೆ ಕೊಡು, ನನ್ನ ಅಕ್ಕಪಕ್ಕದಲ್ಲಿ ಜನರ ಜೀವಿತದಲ್ಲಿ ಒಂದು ಬಿಡುಗಡೆ ಕೊಡು. ಹಾಲೆಲೂಯಾ, ಹಾಲೆಲೂಯಾ. ರಬಾ ಬಾಬಾ ರಿಖಲದ ರವ ಅಂದಿರಲದಂದರಾವ ರಿಖಲದರವ. ಎಲ್ಲ ಶತ್ರುವಿನ ಕೋಟೆಗಳೇ ಯೇಸುವಿನ ನಾಮದಲ್ಲಿ ಕಡಲು ಪಡಲಿ. ಅಪ್ಪ, ನಿನಗೆ ಸ್ತೋತ್ರ. ವರಮಾನವನ್ನು ತಿರುಡುವಂತ, ಕದಿಯುವಂತ ಎಲ್ಲ ಅಂಧಕಾರ ಕ್ರಿಯೆಗಳು, ಕುಡಿಯುವಂತ ಎಲ್ಲ ಚಟಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಒಂದನೇ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ಸ್ಮೋಕಿನ ಆತ್ಮವು ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಧಿಕ್ಕರದರ ಸಮಾಧಾನವನ್ನು ಕಡಿಸುವಂತ ಅಂಧಕಾರ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟು, ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟು. ರೇಖಾಲದರ ಬಾಬಾ, ರೇಖಾಲದರ ಬಾಬಾ. ಶಕಲದ ಕೈಗಳನ್ನು ತಟ್ಟಿ, ಕೈಗಳನ್ನು ತಟ್ರಿ, 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 ತಟ್ರಿ. ಹಾಲೆಲೂಯಾ. ರೇಖಾಲದರ ಬಾ. ಬಿಡುಗಡೆ, 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 ಬಿಡುಗಡೆ ಉಂಟಾಗಲಿ. ಶಾರೀರಿಕ ಬಿಡುಗಡೆ, ಆತ್ಮಿಕ ಬಿಡುಗಡೆ, ಭೌತಿಕ ಬಿಡುಗಡೆ, ಆರ್ಥಿಕ ಬಿಡುಗಡೆ ಉಂಟಾಗಲಿ. ರೇಖಾಲದರ ಬಾಬಾ, ರಿಬಾಲ ಕಲದರ ಬಾ, ಮಗಲಗದರ ಬಾ, ರಿಬಾ ಬಾಬಾ ರಿಖಲದರ. ಯೇಸುವೇ, ಬಿಡುಗಡೆ, ಬಿಡುಗಡೆ ಕೊಡು. ನಮ್ಮ ವಾರಮಾನದಲ್ಲಿ ಬಿಡುಗಡೆ ಕೊಡು, ನಮ್ಮ ಅನ್ಯಾಯ ಕರ್ತನೇ ವ್ಯಾಪಾರದಲ್ಲಿ ಬಿಡುಗಡೆ ಕೊಡು. ಹಾಲೆಲೂಯಾ. ಎಲ್ಲರೂ ನಮ್ಮ ಕೈಗಳನ್ನು ಎತ್ತಿ, ದೇವರೇ ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ಕೊಟ್ಟದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ನಾವು ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ, ഹല്ലേലൂയ. எல்லாருக்கும் தேவனுடைய வார்த்தை கேட்க முன்னாடி நம்ம கண்களை மூடி ஆண்டவரே முகத்தை நோக்கி, ದೇವರ ಮುಖವನ್ನು ನೋಡಿ, ஆண்டவரே, ದೇವರೇ இந்த நேரம் ಈ ಸಮಯದಲ್ಲಿ என்னோட நீ பேசுவேன், ನನ್ನೊಂದಿಗೆ ನೀನು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆವಿಯಾನವರೇ, ಪರಿಶುದ್ಧಾತ್ಮನೇ, ಇದುವರೆ ಆರಾಧನೆ ನಡೆತಿ ನಲ್ಲ ತಗಪ್ಪನೇ, ಈ ಆರಾಧನೆ ನಡೆಸಿದ ಒಳ್ಳೆ ತಂದೆ, ಇನ್ನು ಜ್ಞಾನத்திலும் ಜ್ಞಾನದಲ್ಲೂ ಕೃಪೆಯಲ್ಲೂ ನಿನ್ನ ಐಶ್ವರ್ಯದಲ್ಲೂ ನಿನ್ನ ಪ್ರಸನ್ನತೆಯಲ್ಲೂ ನಿನ್ನ ಮಹಿಮೆಯಲ್ಲೂ ನಾನು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ஆண்டவரே, ஆலயத்துக்குள்ள செலவு பண்ணுகிற ஒரு நிமிஷம், ಆಲಯದಲ್ಲಿ ನಾವು ಸಮಯವನ್ನು ಖರ್ಚು ಮಾಡೋದು ಒಂದೊಂದು ಕ್ಷಣವೂ 1000 ವರ್ಷம் ಔಟ್ಸೈಡ್ ಸೆಲವು ಪಂಡ್றது, 1000 ದಿನಗಳು ಹೊರಗಡೆ ನಾವು ಖರ್ಚು ಮಾಡೋದಕ್ಕಿಂತ ನೀನು ಸಮ್ಮುಖದಲ್ಲಿ ಕಳೆಯುವುದಾಗಿದೆ. ಆವಿಯಾನವರೇ, ಪರಿಶುದ್ಧಾತ್ಮನೇ, என்னையும் ನನ್ನನ್ನು, ಎನ್ನ ಕುಟುಂಬத்தையும், ನನ್ನ ಕುಟುಂಬವನ್ನು, ಎನ್ ಪಿಳ್ಳೆಗளையும், ನನ್ನ ಮಕ್ಕಳನ್ನು, ಎನ್ ನண்பர்களையும், ನನ್ನ ಗೆಳೆಯರನ್ನು, என்ன தெரிஞ்சவர் எல்லாருக்காகவும், ನನ್ನನ್ನು ಗೊತ್ತಿರುವವರಿಗೆ ಎಲ್ಲರಿಗಾಗಿಯೂ ஆண்டவரே ದೇವರೇ இருக்கிறோம், ನಿನ್ನ ಸಮ್ಮುಖದಲ್ಲಿ ಇರ್ತೀವಿ. ஆண்டவரே, ದೇವರೇ என்னையும் ஆசீர்வாதிங்க, ನನ್ನನ್ನು ಆಶೀರ್ವದಿಸು. அவருக்கு ஆசீர்வாதமா இருக்க என்னை பயன்படுத்துங்க. ನಿನಗೆ ಆಶೀರ್ವಾದವಾಗಿರಲಿಕ್ಕೆ ನಮ್ಮನ್ನು ಉಪಯೋಗಿಸು. ஆமென், ಆಮೆನ್. ஹல்லேலூயா, ಹಲ್ಲೆಲೂಯಾ. ஆண்டவர் உங்களை எல்லாரையும் ஆசீர்வதிப்பதாக. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ஹல்லேலூயா, ಹಲ್ಲೆಲೂಯಾ. சில வசனங்களை கேட்டு நம்ம ஆண்டவருடைய நாமத்தை மகிமைப்படுத்துவோம். ಕೆಲವು ವಾಕ್ಯಗಳನ್ನು ಓದಿ ದೇವರ ನಾಮವನ್ನು ಘನಪಡಿಸೋಣ. அதுக்கு முன்னாடி ஒரு விஷயத்தை சொல்லுகிறேன். ಅದಕ್ಕೆ ಮುಂಚಿತವಾಗಿ ಒಂದು ವಿಷಯವನ್ನು ಹೇಳುತ್ತೇನೆ. ஒரு பிலீவர், ಒಂದು ವಿಶ್ವಾಸಿಯು ஆண்டவருக்குள்ள நம்பிக்கையோடு வளர்ந்து, ದೇವರೊಂದಿಗೆ ನಂಬಿಕೆಯೊಂದಿಗೆ ಬೆಳೆದು, அவருடைய வார்த்தைகளெல்லாம் கேட்டு, ಅವರ ಮಾತುಗಳನ್ನೆಲ್ಲ ಕೇಳಿ,
ನಾನು ஆண்டவருக்காக ஊழியம் செய்ய வேண்டும் என்று சொல்லி ನಾನು ದೇವರ ಜನರಿಗೋಸ್ಕರ ಸೇವೆ ಮಾಡಬೇಕೆಂಬುದಾಗಿ ಹೇಳಿ ஒரு ஆலயம் உண்டாக்குகிறார். ಒಂದು ಆಲಯವನ್ನುಂಟು ಮಾಡುತ್ತಾನೆ. ஹalleluya. ಹಲ್ಲೆಲೂಯಾ. ஒரு ஆலயம் உண்டாக்குனப்புறம் ಆ ಒಂದು ಆಲಯವನ್ನು ಉಂಟು ಮಾಡಿದ ನಂತರ அந்த ஆலயத்திலே ಆ ಆಲಯದಲ್ಲಿ அவர் ஒரு தொழிலை செய்ய ஆரம்பிச்சிட்டா. ಒಂದು ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸಿದರು. ஹalleluya. ಹಲ್ಲೆಲೂಯಾ. அந்த ஆலயத்திலே உட்கார்ந்து ಆಲಯದಲ್ಲಿ ಕುಳಿತು அந்த தொழிலில் வருகிற காசை எண்ண ஆரம்பிச்சிட்டா. ಆ ಕೆಲಸದಿಂದ ಬರುವಂತ ಹಣವನ್ನು ಎಣಿಸಲಿಕ್ಕೆ ಪ್ರಾರಂಭಿಸಿದರು. அந்த ஆலயத்தை உட்கார்ந்து ಆಲಯದಲ್ಲಿ ಕುಳಿತುಕೊಂಡು அந்த பிசினஸ் எப்படி டெவலப் பண்றோம் என்று சொல்லி பல கெட்ட ஆலோசனைகளோடு அவர் முன்னோட்டு செல்கிறார். ಆ ಆಲಯದ ಹಣದಿಂದ ಬಿಸ್ನೆಸ್ ಅನ್ನು ಹೇಗೆ ಪ್ರಾರಂಭಿಸಬಹುದೆಂಬುದಾಗಿ ಕೆಟ್ಟ ಆಲೋಚನೆಯಿಂದ ಮುಂದೊಡಗುತ್ತಾನೆ. அப்புறம் அதே ஆலயத்தை உட்கார்ந்து ಅದೇ ಆಲಯದಲ್ಲಿ ಕುಳಿತು நல்ல தின்னு குடிச்சு ஜாலியா இருக்க ஆரம்பிச்சிட்டா. ಒಳ್ಳೆ ತಿಂದು ಕುಡಿದು ಜಾಲಿಯಾಗಿರ್ಲಿಕ್ಕೆ ಪ್ರಾರಂಭಿಸಿದರು. அந்த ஆலயம் என்று மறந்து விட்டார். ಆಲಯವೆಂಬುದಾಗಿ ಮರೆತು ಬಿಟ್ರು. அப்ப சொல்லுங்க, அந்த ஊழியக்காரன் நிஜமான ஊழியக்காரனா? ಆ ಆಲಯವು ಆ ಸೇವಕರು ನಿಜವಾದ ಸೇವಕರು. ஹalleluya. ಹಲ್ಲೆಲೂಯಾ. சொல்லுங்க, அந்த மனுஷன், அந்த பிலீவர், ಆ ಒಂದು ವಿಶ್ವಾಸಿಯು உண்மையான பிலீவரா? ನಿಜವಾದ ವಿಶ್ವಾಸಿಯೋ? சொல்லுங்க. ಹೇಳ್ರಿ. ಅಲ್ಲ. ஏன்? ಯಾಕೆ அவனுடைய கிட்ட காரிய மூலமாய் ಅವರ ಕೆಟ್ಟ ಕಾರ್ಯದಿಂದ தேவனுடைய ஆலயத்தை தூஷித்திருக்கிறார். ದೇವರ ಆಲಯವನ್ನು ದೂಷಿಸಿದ್ದಾರೆ. அந்த தூஷிக்கிற மனுஷன், ದೂಷಣೆಯ ಮನುಷ್ಯನು நாலு பிலீவரும் ஆக முடியாது. ಒಂದು ದಿನವೂ ವಿಶ್ವಾಸಿ சாதாரண கிறிஸ்தனும் ஆக முடியாது. ಒಂದು ಸಾಧಾರಣ ಕ್ರೈಸ್ತನು ಆಗ್ಲಿಕ್ಕೆ ಸಾಧ್ಯವಿಲ್ಲ. ஆமென். ಆಮೆನ್. ஆண்டவருடைய வசனத்தை கேட்டு நம்ம முன்னோட்டு போவோம். ದೇವರ ವಾಕ್ಯವನ್ನು ಕೇಳಿ ನಾವು ಮುಂದೆ ಹೋಗೋಣ. 1 ಕೊರಿಂಥಿಯನ್ಸ್ 6:19. 1 ಕೊರಿಂಥಿಯ 6:19. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ஹalleluya. ಹಲ್ಲೆಲೂಯಾ. சரீரம், ನಿಮ್ಮ ಶರೀರ, ஹalleluya, ಹಲ್ಲೆಲೂಯಾ, அது தேவனுக்கு ஆலயமாய் இருக்கிற என்று வேதம் சொல்லியிருக்கிறது. ದೇವರಿಗೆ ಆಲಯವಾಗಿದೆ ಅಂತೇಳಿ ನಾವು ತಿಳ್ಕೊಳ್ತೀವಿ. ஆண்டவர் ஒரு பில்டிங் குள்ள இருக்கணும்னு ஆசைப்படுகிறது இல்லை. ದೇವರು ಒಂದು ಕಟ್ಟಡದೊಳಗೆ ಇರಲಿಕ್ಕೆ ಇಷ್ಟಪಡುವ ದೇವರು. அவர் ஆசைப்படுகிறது சரீரத்துக்குள்ள இருக்கிறோம் என்று. ಅವರು ಆಸೆ ಪಡುವುದು ನಿನ್ನ ಶರೀರದೊಳಗೆ ಇರಬೇಕೆಂಬುದಾಗಿ. சரீரம் தேவனுக்கு முதல் ஆலயம். ನಿನ್ನ ಶರೀರವು ದೇವರಿಗೆ ಮೊದಲನೇ ಆಲಯ. என்ன எங்கேயாவது வைக்கணும்னு நீ ஆசைப்படுறனா, ನನ್ನನ್ನು ಎಲ್ಲಾದ್ರೂ ಇಡಬೇಕೆಂಬುದಾಗಿ ಬಯಸಿದ್ರೆ உள்ளத்தில் வைக்க ஆசைப்படுங்க. ಅದು ನಿನ್ನ ಹೃದಯದಲ್ಲಿ ಇಡ್ಲಿಕ್ಕೆ ಆಸೆ ಪಡು. ஹalleluya. ಹಲ್ಲೆಲೂಯಾ. சரீரம் என்ன? ನಿನ್ನ ಶರೀರವೇನು? ಅದು ನೀ ಫಸ್ಟ್ புரிந்துಕೊಳ್ಳ வேண்டும். ಅದು ನೀನು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಬೇಕು. சபை குறித்து நம்ம குறைகளை சொல்லுவோம். ಸಭೆಯ ಕುರಿತು ನಾವು ಕೊರತೆಗಳನ್ನು ಹೇಳ್ತೀವಿ. சபை ಕ್ಲೀನ್ பண்ணல. ಸಭೆಯನ್ನು ಸರಿಯಾಗಿ ಚೇರ್ போடல. ಸಭೆಯನ್ನು ಸರಿಯಾಗಿ ಸ್ವಚ್ಛಗೊಳಿಸಿಲ್ಲ. ಸಭೆ ಲೈಟ್ ಸರಿಯಾಗಿ ಬರಲ್ಲ. ಸಭೆಯ ಲೈಟ್ ಸರಿಯಾಗಿ ಬಂದಿಲ್ಲ. ಸಭೆಯಲ್ಲಿ ಸರಿಯಾಗಿ ಮಕ್ಕಳು உட்கார்றது கிடையாது. ಸಭೆಯಲ್ಲಿ ಸರಿಯಾಗಿ ಮಕ್ಕಳು சபையுடைய குறைகளை கண்டுபிடிக்கிறீங்க. ಸಭೆಯ ಜನರ ಕೊರತೆಗಳನ್ನು ಕಂಡುಹಿಡಿತೀರಿ. பட் முதலாய் நீ இருக்கிற சபை எப்படி இருக்கிறது என்று நீ எப்படியாவது ஏதாவது ஒரு நிமிஷத்தில் ஆராதித்து பார்த்திருக்கிறீங்களா? ನೀವು ಇರುವಂತ ಸಭೆಯು ಹೇಗಿದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನೋಡಿದ್ದೀರಾ? ஹalleluya. 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 ஒரு பிலீவராக, ಒಂದು ವಿಶ್ವಾಸಿಯಾಗಿ உங்களுக்கு ಫಸ್ಟ್ தெரிய வேண்டிய அவசியம் என்னன்னா, ನಿನಗೆ ಗೊತ್ತಾಗಬೇಕಾದ ಅವಶ್ಯಕತೆ ಏನೆಂದರೆ, உன் சரீரம் தேவனுடைய ஆலயம். ನಿನ್ನ ಶರೀರವು ದೇವರ ಆಲಯ. ஆண்டவர் வாசம் செய்கிற ஒரு இடம். ದೇವರು ವಾಸ ಮಾಡುವಂತ ಸ್ಥಳ. அது பவித்ராத்மாவுடைய கூடாரம். ಅದು ಪವಿತ್ರಾತ್ಮನ ಗುಡಾರ. ஹalleluya. 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 அந்த கூடாரத்தில், ಆ ಗುಡಾರದಲ್ಲಿ தேவையான எல்லாமே வைத்திருக்கிறீங்க. ಅಗತ್ಯವಾಗಿರುವುದು ಎಲ್ಲವನ್ನು ಇಟ್ಟಿದ್ದಾರೆ. ஹalleluya. ஹalleluya. ஒரு சர்ச்சுக்குள்ள, ಒಂದು ಆಲಯದೊಳಗೆ ஒரு ஆள் ಡ್ರಿಂಕ್ಸ್ பண்ணி வந்துச்சுனா, ಕುಡಿದು ಬಂದ್ರೆ அவர் ஒரு மாதிரி பாப்போம். ಅವ್ರನ್ನೊಂಥರ ನೋಡ್ತೀವಿ.
சபைக்குள்ளே ட்ரிங்க் பண்ணி வந்திருக்கீங்க, ಸಭೆಯೊಳಗೆ ಕುಡಿದು ಬಂದಿದ್ದಾರೆ, சபையுள்ளே ஸ்மோக் பண்ணி வந்திருக்கீங்க, ಸಭೆಯೊಳಗೆ அப்படி கப்பு நாத்தம் வருது, ಹಾಗೆ ಗಬ್ಬು ಗಬ್ಬು ನಾಥ அப்படி எல்லாம் பேசுவீங்க. ಆ ರೀತಿ அப்ப ಮಾತನಾಡುತ್ತೀವಿ. உன் சரீரம் தேவனுடைய ஆலயமா இருக்கிறது. ಶರೀರವು ದೇವರ ಆಲಯವಾಗಿದೆ. இது ஆலயம் கிடையாது, ಇದು ಆಲಯವಲ್ಲ. ஆண்டவர் ஒரு நாளும் சொல்லல ಇದು ಆಲಯ ಅಂತೇಳಿ, பில்டிங் ஆலயம் என்று ಹೇಳಿ ஒரு நாளும் சொல்லல. ಕಟ್ಟಡ ಆಲಯ ಎಂಬುದಾಗಿ ಒಂದು ದಿನವೂ ಅವರು ಹೇಳಿಲ್ಲ. சொன்னது நீ தேவனுடைய ஆலயம், ನೀನು ದೇವರ ಆಲಯ. இது ஒரு ஆராதிக்கிற ஒரு இடமா இருக்கலாம், ಇದು ಆರಾಧನೆ ಮಾಡುವ ಒಂದು ಸ್ಥಳವಾಗಿರಬಹುದು, பக்தர் கூடி தேவனுடைய வார்த்தை கேட்கிற ஒரு இடமா இருக்கலாம், ಭಕ್ತರು ಕೂಡಿ ಆರಾಧಿಸುವ ಒಂದು ಸ್ಥಳವಾಗಿರಬಹುದು. பட் ஒரு நாள் தேவனுடைய ஆலயம் இல்ல. ಒಂದು ದಿನವೂ ದೇವರ ಆಲಯ, தேவனுடைய ஆலயம் என்றது நீங்களும் நாங்களும், நம்மளுடைய சரீரம் தான் தேவனுடைய ஆலயம். ನಮ್ಮ ಶರೀರವೇ ದೇವರ ಆಲಯವಾಗಿದೆ. இந்த சரீரத்துக்குள்ளே தேவன் வாசம் செய்ய ஆசைப்படுகிறார். ಈ ಶರೀರದೊಳಗೆ ದೇವರು ವಾಸ ಮಾಡಲಿಕ್ಕೆ ಆಸೆ ಪಡುತ್ತಾರೆ. ஹல்லேலூயா, ಹಲ್ಲೆಲೂಯಾ. அப்ப நம்ம இந்த சரீரத்தை எப்படி வைத்திருக்கிறோம்? ಆ ಶರೀರವನ್ನು ಹೇಗೆ ಇಡಬೇಕು? ஹல்லேலூயா, ಹಲ್ಲೆಲೂಯಾ. உன் சரீரத்துக்கு ಆ ಶರೀರದೊಳಗೆ விரோதமாய் செய்கிற எல்லா காரியம் ವಿರುದ್ಧವಾಗಿರುವಂತ ಎಲ್ಲಾ ಕಾರ್ಯಗಳು ஆண்டவருக்கு விரோதமாய் செய்கிறோம் என்று அர்த்தம். ದೇವರಿಗೆ ವಿರುದ್ಧವಾಗಿ ಮಾಡುವಂತದಂತ ಅರ್ಥ. ஹல்லேலூயா. ಹಲ್ಲೆಲೂಯಾ. நான் ஒரு மனுஷனோட பேசிக்கொண்டிருக்கும் போது, ನಾನು ಒಬ್ಬ ಮನುಷ್ಯನೊಂದಿಗೆ ಮಾತನಾಡುವಾಗ அந்த மனுஷன் சொன்ன, ಆ ಮನುಷ್ಯನು ಹೇಳುತ್ತಾನೆ, பாஸ்டர் ಸೇವಕರೇ, நீ பாஸ்டரா இருந்து ஜிம் எல்லாம் பண்ணலாமா? ನೀವು ಪಾಸ್ಟರ್ ಆಗಿದ್ದು ಜಿಮ್ ಮಾಡ್ಬೋದಾ? ஹல்லேலூயா. ಹಲ್ಲೆಲೂಯಾ. நான் சொன்னேன், ನಾನು ಹೇಳಿದೆ, ஏன் பண்ணக்கூடாது? ಯಾಕೆ ಮಾಡಬಾರ್ದು? ஏன் பண்ணக்கூடாது? ಯಾಕೆ ಮಾಡಬಾರ್ದು? இது தேவனுடைய ஆலயம், ದೇವರ ಆಲಯ. இந்த ஆலயத்தை ஆரோக்கியமாய் வைக்கிறது என்னுடைய பொறுப்பு. ಈ ಆಲಯವನ್ನು ಆರೋಗ್ಯವಾಗಿ, இது ஆண்டவர் வாசம் செய்கிற ஒரு இடம், ದೇವರು ವಾಸ ಮಾಡುವ ಸ್ಥಳ. வாசம் செய்கிற இடம் எப்பவுமே ஆரோக்கியமாய் இருக்கும். ವಾಸ ಮಾಡುವಂತ ಸ್ಥಳವು ಯಾವಾಗಲೂ ಆರೋಗ್ಯವಾಗಿರುತ್ತದೆ. சுத்தமாய் வைக்கிறது, ಶುದ್ಧವಾಗಿ, அது ஆரோக்கியமாய் வைக்கிறது, ಆರೋಗ್ಯವಾಗಿ, நல்ல பௌஷ்டிகமாய் வைக்கிறது. அது என்னுடைய பொறுப்பு, ಅದು ನಮ್ಮ ಒಂದು ಕರ್ತವ್ಯ. ஆலயம் தேவன் எனக்கு தந்திருக்கிறது. ಆಲಯವು ದೇವರು ನಮಗೆ ಕೊಟ್ಟಿರುವುದು. அந்த ஆலயத்தில் தேவன் வாசம் செய்ய வேண்டுமானா, ಆ ಆಲಯವು ದೇವರನ್ನ ವಾಸ ಮಾಡಬೇಕಾದ್ರೆ ಪರ್ಫೆಕ್ಟ್ ಆன இருக்கணும். ಅದು ಒಂದು ಪರ್ಫೆಕ್ಟ್ ಆಗಿರಬೇಕು. நீங்கள் டீ குடிக்கலாம், ನೀವು ಟೀ ಕುಡಿಬಹುದು, ಪದೇ ಪದೇ ಟೀ ಕುಡಿக்கிறீங்க, ಪದೇ ಪದೇ ನೀವು ಟೀ ಕುಡಿತೀರಿ. ಚಿಕನ್ ತಿನ್ನலாம், ಚಿಕನ್ ತಿನ್ನಬಹುದು, எப்பவுமே பிரியாணி, ಯಾವಾಗಲೂ ಬಿರಿಯಾನಿ. ತಪ್ಪು. உன் சரீரத்துக்கு நல்லதே நீ தின்ன வேண்டும், ಒಳ್ಳೆಯದು ನೀವು ತಿನ್ನಬೇಕು, ಒಳ್ಳೆಯದೇ ನೀ ಕುಡಿக்க வேண்டும், ಒಳ್ಳೆಯದನ್ನೇ ಕುಡಿಯಬೇಕು. தேவையில்லாத அதிகமாய் நீ சரீரத்தில் போட்டுகிறது, ಅಗತ್ಯವಿಲ್ಲದೆ ಅಧಿಕವಾಗಿ ಶರೀರಕ್ಕೆ ಹಾಕುವುದು, அது தப்பு. ಅದು ತಪ್ಪು, பயங்கரவாத தப்பு, ಭಯಂಕರವಾದ ತಪ್ಪು. சரீரத்தினுடைய ஆரோக்கியத்தை கெடுத்துகிறது, ಶರೀರದ ಆರೋಗ್ಯವನ್ನು ಕೆಡಿಸುವುದು தேவனுடைய ஆலயத்தை கெடுத்தது போல ದೇವರ ಆಲಯವನ್ನು ಕೆಡಿಸುವ ರೀತಿ. புரியுதா? ಅರ್ಥವಾಗ್ತಿದೆಯಾ? தாவீது சொல்லுகிறார், ದಾವೀದನು ಹೇಳುತ್ತಾನೆ, ವಯಸ್ಸಾ இருந்தாலும் ನಾನು ವೃದ್ಧನಾಗಿದ್ದರೂ ನಾನು ಆರೋಗ್ಯವಾಗಿದ್ದೇನೆ. ஹல்லேலூயா. ಹಲ್ಲೆಲೂಯಾ. வேதம் சொல்லி இருக்கிறது, அவன் பூர்ண வயசு வாழ்ந்து அவன் தேவனிடத்து போய் சேர்ந்தார். ಅವನು ಆತನ ಪೂರ್ಣ ವೃದ್ಧನಾಗಿ ಕರ್ತನ ಬಳಿಯಲ್ಲಿ ಸೇರಿದನೆಂಬುದಾಗಿ பேதுரு பவுல் சொல்லுகிறார், நான் என்னுடைய சரீரம் தேவனுக்கு ஜீவ பலியாய் கொடுக்கிறேன். ಪೇತ್ರನು ಪೌಲನು ಹೇಳುತ್ತಾನೆ, ನನ್ನ ಶರೀರವನ್ನು ಜೀವ ಬಲಿಯಾಗಿ ಕರ್ತನಿಗೆ ಒಪ್ಪಿಸಿದ್ದೇನೆ ಎಂಬುದಾಗಿ. அப்ப நினைச்சு பாருங்கள், ನೆನೆಸಿ ನೋಡ್ರಿ, அந்த நேரத்தில் ஊழியம் செய்து கொண்டிருந்த ஜனங்கள் அவருடைய சரீரத்தை குறித்து எவ்வளவு இம்பார்ட்டன்ஸ் கொடுத்திருந்தாரு. ಆ ಕಾಲದ ಜನರು ಶರೀರದ ಕುರಿತು ಎಷ್ಟು ಪ್ರಾಮುಖ್ಯತೆ பவுல் சொல்லுகிறார், என் சரீரத்தை நான் தேவனுக்கு ஜீவ பலியாய் கொடுக்கிறேன். ಪೌಲನು ಹೇಳುತ್ತಾನೆ, ನನ್ನ ದೇವರಿಗೆ ನನ್ನ ಶರೀರವನ್ನು ಜೀವ ಬಲಿಯಾಗಿ ಕೊಡುತ್ತೀನಿ ಎಂಬುದಾಗಿ. ஆண்டவர் சொல்லியிருக்கிறார், ಕರ್ತನು ಹೇಳುತ್ತಾನೆ, உன் சரீரத்தை நீ ஜீவ பலியாய் கொடுக்கு என்று. ನೀನು ಕರ್ತನಿಗೆ ನಿನ್ನ ಶರೀರವನ್ನು ಜೀವ ಬಲಿಯಾಗಿ ಕೊಡುತ್ತಿ ಎಂಬುದಾಗಿ. ஹல்லேலூயா. ಹಲ್ಲೆಲೂಯಾ. அப்ப சரீரம் எவ்வளவு இம்பார்ட்டன்ட், ಶರೀರವು ಎಷ್ಟು ಪ್ರಾಮುಖ್ಯ. அது தேவனுக்கு கொடுக்க வேண்டும், ದೇವರಿಗೆ அது தேவனுக்கு கொடுக்கிற காரியம், ದೇವರಿಗೆ ಕೊಡುವಂತ ಕಾರ್ಯ. தேவனுக்கு நீ சம்பாதிக்கிற பணம் தேவை கிடையாது, ದೇವರಿಗೆ ನೀನು ಸಂಪಾದನೆ ಮಾಡುವ ಹಣದ ಅವಶ್ಯಕತೆ ಇಲ್ಲ. ஹல்லேலூயா. ಹಲ್ಲೆಲೂಯಾ. அவருக்கு அவசியம் ಅದರ ಅವಶ್ಯ வாசம் செய்ய ஒரு சுத்தமான ஒரு ஆலயம், ವಾಸ ಮಾಡುವಂತ ಶುದ್ಧವಾದ ಒಂದು ಆಲಯ. அது மனுஷர் கட்டியதல்ல, ಮನುಷ್ಯನು ಕಟ್ಟಿದಲ್ಲ, அது தேவனே கட்டிய ಅದು ஆலயம். ದೇವರು ಕಟ್ಟಿತು.
இது யாரு கட்டி இருக்கிறது? இங்கே ಉಟ್ಕಾರ್ந்து இருக்கிற ಹಲ್ಲೆಲೂಯಾ ಹಲ್ಲೆಲೂಯಾ ಅವರು ಕಟ್ಟಿನದು ಇದು ಆಲಯವನ್ನು ಅವರು ಕಟ್ಟಿದ್ರು. ಅಪ್ಪ ಇದು ಈ ಶರೀರ ಯಾರು ಕಟ್ಟಿನದು? ಶರೀರವು ಯಾರು ಕಟ್ಟಿದ್ದು? தேவன் கட்டியது. தேவர் கட்டியது. அவரே கட்டி அந்த ஆலயத்துக்குள்ளே அவன் வாசம் செய்ய அவர் ஆசைப்படுகிறார். அவரே ಕಟ್ಟಿದ ಆಲಯದಲ್ಲಿ ಅವರು ವಾಸ ಮಾಡಲಿಕ್ಕೆ ಅವರು ಇಷ್ಟಪಡುತ್ತಾರೆ. ಅವರೇ ಕಟ್ಟಿಯ ಆಲಯ, ಅವರು ಕಟ್ಟಿದ ಆಲಯ ನಮಗೆ ಕೊಟ್ಟು அதில் நான் வாசம் செய்கிறேன், நீ பரிசுத்தமாய் வைக்க என்று சொல்லி ನಾನು ವಾಸ ಮಾಡುತ್ತೇನೆ, ಪರಿಶುದ್ಧವಾಗಿ ಜೀವಿಸು ಅಂತ ಹೇಳಿದ್ರೆ நம்மளை அனுப்புகிறார், ನಮ್ಮನ್ನು ಕಳಿಸುತ್ತಾರೆ. நம்ம போக போக ನಾವು ಹೋಗ್ತಾ ಹೋಗ್ತಾ கிடைக்கிறது எல்லாமே உள்ள போட்டு ಸಿಕ್ಕುವಂತದ್ದು ಎಲ್ಲವನ್ನು ಒಳಗಾಕಿ ಅಶುದ್ಧಪಡಿಸಿ நம்ம நடக்குகிறோம், ನಾವು ನಡೀತೀವಿ. ஹல்லேலூயா ஹல்லேலூயா. உன் சரீரத்தை ನಿನ್ನ ಶರೀರವನ್ನು ನೀ ಹಾಳು பண்ணனா, ನಾಶ ಮಾಡಿದ್ರೆ தேவன் உங்களை ஒரு நாள் விட மாட்டார். ದೇವರು ನಿಮ್ಮನ್ನು ಬಿಡುವುದಿಲ್ಲ. பல ரோகத்துக்குள்ளே போய் சேருவோம் என்று வேதம் சொல்லியிருக்கிறது. ಅನೇಕ ರೋಗದೊಳಗೆ ತುತ್ತಾಗ್ತೀವಿ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತದೆ. உன் சரீரம் ஜீவ பலியாய் தேவனுக்கு கொடுக்க வேண்டும். ನಿನ್ನ ಶರೀರವು ದೇವರಿಗೆ ಜೀವ ಬಲಿಯಾಗಿ ಸಮರ್ಪಿಸಬೇಕು. ಆರೋಗ್ಯವಾಗಿ ಇருந்து ದೇವನಿಗೆ ಉನ್ ಶರೀರத்தை கொடுக்க வேண்டும். ಆರೋಗ್ಯವಾಗಿ ಇದ್ದು ಕರ್ತನನ್ನು ಸ್ತುತಿಸುವನಾಗಿರಬೇಕು. ಚರ್ಚಿಲ್ வந்து நீங்க ಪದೇ ಪದೇ ಟೀಯೇ ஊத்துவீங்களா? ಸಭೆಯಲ್ಲಿ ಕುಳಿತುಕೊಂಡು ಪದೇ ಪದೇ ನೀವು ಟೀ ಕುಡಿತಾ ಇರ್ತೀರಾ? ಟೀ ஊத்துறீங்களா? ಟೀ ಒಯ್ತಾ ಇದ್ದೀರಾ? சாப்பாடு கொண்டு வந்து இப்படி போடுவீங்களா? ಊಟವನ್ನು ತಗೊಂಬಂದು ಎಸಿತೀರಾ? ಹಿಂಗೆ ಊಟ கிடைக்கிறது எல்லாம் கொண்டு வந்து அப்படி வீசுவீங்களா? ಸಿಕ್ಕುವಂತದೆಲ್ಲವನ್ನು ಆ ರೀತಿ ಬೀಸಾಡ್ತೀರಾ? ಇನ್ ಕೇಸ್ ಒಂದು ವೇಳೆ ನೀ ಡೈಲಿ 3-4 ಕಪ್ ಟೀ அப்படியே ಚರ್ಚಲ್ಲಿ ஊத்தி 3 ದಿನದ ಚಾಯನ್ನು ಚರ್ಚಲ್ಲಿ ಸುರಿದು தேவை காற்று அதிகமாய் சாப்பாடு சபைக்குள்ள கொண்டு வந்து அப்படியே போட்டு ಅಗತ್ಯಕ್ಕಿಂತಲೂ ಅಧಿಕವಾದ ಊಟವನ್ನು ಹಾಕಿ ஹல்லேலூயா ஹல்லேலூயா. கேஸ் ஒரு கெஸ்ட் வந்தா, ಒಂದು ಗೆಸ್ಟ್ ಬಂದ್ರೆ ಅವರು ಏರ್ನೋಡನೆ என்ன சொல்லுவா? ಅವರೇ ಹತ್ತಿದ ಕೂಡಲೇ ಏನು ಹೇಳುತ್ತಾರೆ? என்னப்பா ಇದು ಆಲயம் ಅಲ್ವಾ? ಇದು ಆಲಯವಲ್ವಾ? என்ன பண்ணி வச்சிருக்கிற? ಏನ್ ಮಾಡಿಟ್ಟಿದಿ? என்ன பண்ணி வச்சிருக்கிற? ಏನ್ ಮಾಡಿಟ್ಟಿದಿರಿ? சுத்த பண்றதுக்கு யாரும் இல்லையா? ಶುದ್ಧ ಮಾಡ್ಲಿಕ್ಕೆ ಯಾರು ಇಲ್ವಾ? ಅದೇ ನೀವು ಶರೀರത്തോடு செய்து கொண்டிருக்கிறீங்க. ಅದೇ ನಿಮ್ಮ ಶರೀರವನ್ನು ಮಾಡುತ್ತಾ ಇದ್ದೀರಿ. ஹல்லேலூயா 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 ஹல்லேலூயா. ಶರೀರத்துக்குள்ள ಜಾಗೃತಿಯಾಗಿ ಎದ್ದು போடணுமா அது ಮಾತ್ರ போட வேண்டும். ನಿನ್ನ ಶರೀರದೊಳಗೆ ಏನು ಹಾಕಬೇಕೋ ಅದನ್ನು ಮಾತ್ರ ನೀನು ಹಾಕುವನಾಗಿರಬೇಕು. ஒரு சாப்பாடு சாப்பிட முன்னாடி நீ நினைக்க வேண்டும், இது என் சரீரத்தை ஆள் செய்கிறோ இல்லை என்று. ನೀನು ತೆಗೆದುಕೊಳ್ಳೋ ಊಟವನ್ನು ತೆಗೆದುಕೊಳ್ಳೋ ಮುಂಚಿತವಾಗಿ ನೀನು ಆಲೋಚನೆ ಮಾಡಬೇಕು, ಇದು ನನ್ನ ಶರೀರವನ್ನು ಕೆಡಿಸುತ್ತದೋ ಇಲ್ಲವೋ ಎಂಬುದಾಗಿ. ஏன்னா உன் சரீரம் தேவனுடைய ஆலயம். ನಿನ್ನ ಶರೀರವು ದೇವರ ಆಲಯ. ஹல்லேலூயா ஹல்லேலூயா. பிரியாணி தின்ன வேண்டாம் சொல்லல, ಬಿರಿಯಾನಿ ತಿನ್ಬೇಡ್ರಿ ಅಂತ ಹೇಳ್ತಾ ಇಲ್ಲ. ತಿನ್ನುம்போது ಜಾಗೃತೆ ಇರಬೇಕು. ತಿನ್ನುವಾಗ ಜಾಗೃತೆ ಉಳ್ಳವರಾಗಿರಬೇಕು. ಅಧಿಕವಾಗಿ ತಿಂದ, ನಾನು ಅಧಿಕವಾಗಿ ತಿಂದೆ, ಇದು ಕೊಲೆಸ್ಟ್ರಾಲ್ ಅಧಿಕವಾಗಿ ತಿಂದು ಕೊಲೆಸ್ಟ್ರಾಲ್ ಬಂತು, ಏನಾದೊಂದು ಬರುಮಾ? ಏನಾದ್ರೂ ಬರ್ತದಾ? ಇಲ್ಲ, ತಿನ್ನಬೇಕು, அளவுக்கு ತಿನ್ನணும், ಮಿತವಾಗಿ ತಿನ್ಬೇಕು, அப்படியே வாரி வீசக்கூடாது, ಅಧಿಕವಾಗಿ ತಿನ್ನಬಾರದು. கல்யாணத்துக்கு போன உடனே இலவசமாய் கிடைக்கும் போது வாரி வீசி போடுவீங்களா? ಮದುವೆಗೆ ಹೋಗುವಾಗ ಉಚಿತವಾಗಿ ಸಿಕ್ಕಿದ ಊಟ ಎಂಬುದಾಗಿ ಹೇಳಿಕೊಂಡು ಬಹಳಷ್ಟು ಒಡೆದು, அப்படி இருந்தா தேவன் பார்த்து கொண்டிருக்கிற உன் ஆலயம், உன் சரீர ஆண்டவருடைய ஆலயம். ನಿನ್ನ ಶರೀರವು ದೇವರ ಆಲಯ. ದೇವರು ನಮ್ಮನ್ನು ನೋಡಿಕೊಳ್ಳುವ ದೇವರಾಗಿದ್ದಾನೆ. ஆண்டவர் சொல்லியிருக்கிறார், ದೇವರು ಹೇಳುತ್ತಾನೆ, நீ 2 ನಾள் 2 நேர ಉಪವಾಸ இருக்க வேண்டும். 2 ಹೊತ್ತು ನೀನು ಉಪವಾಸ ಇರಬೇಕು. 2 நாள் கிடையாது, 2 நேரம், 2 times in a week. 2 ಹೊತ್ತು ಉಪವಾಸ ಇರಬೇಕು. ಎದಕ್ಕೆ சொல்லியிருக்கிற ಉಪವಾಸ? ಯಾಕೆ ಹೇಳುತ್ತಾರೆ ಅಂದ್ರೆ, உன் சரீரம், ನಿನ್ನ ಶರೀರವು ಅದಕ್ಕೆ ஒரு ಕಂಟ್ರೋಲ್ இருக்க வேண்டும். ಅದಕ್ಕೆ ಒಂದು ಕಂಟ್ರೋಲ್ ಇರಬೇಕು. ஹல்லேலூயா ஹல்லேலூயா. ஒரு ಕಂಟ್ರೋಲ್ இருக்க வேண்டும். ಕಂಟ್ರೋಲ್ ಇರಬೇಕು. அப்படி அது தின்னாத நான் வாழவே முடியாது, ಅದನ್ನ ತಿನ್ನದೆ ನಾನು ಜೀವಿಸಲಿಕ್ಕೆ ಆಗಲ್ಲ. அப்படி சொல்லி ಕಂಟ್ರೋಲ್ இல்லாமல் இருக்க கூடாது. ಕಂಟ್ರೋಲ್ ಇಲ್ಲದೆ ಇರಬಾರದು. ஆண்டவர் ஊழியத்துக்கு வர முன்னாடி 40 நாள் ಉಪವಾಸ ಎದಕ್ಕೆ இருந்தாரு? ದೇವರು ಸೇವೆಗೆ ಬರೋದಕ್ಕಿಂತ ಮುಂಚಿತವಾಗಿ 40 ದಿನ ಉಪವಾಸ ಏಕೆ ಇದ್ರು?
சரீரத்துக்கு காட்டுறதுக்காக, ಶರೀರವನ್ನ இந்த உலகத்துக்கு அறிவிப்பதற்காக, ಈ ಲೋಕಕ್ಕೆ இந்த சரீரம் வாழ்றதுக்காக ಆತ ನಮ್ಮ ಶರೀರದಲ್ಲಿ தேவனுடைய கிருபை ಮಾತ್ರ போது. ದೇವರು ಕೊಟ್ಟಂತ ಕೃಪೆ ಮಾತ್ರ ಸಾಕು. இந்த உலகத்தினுடைய அப்பம் சாத்தான் அப்பத்தை காட்டுகிறார். ಲೋಕದಲ್ಲಿ ಸೈತಾನನು ರೊಟ್ಟಿಯನ್ನು ಕಲ್ಲನ್ನು ತೋರಿಸಿ ರೊಟ್ಟಿಯನ್ನು ಮಾಡು ಅಂತ ಹೇಳಿ ತೋರಿಸ್ತಾನೆ. ஹல்லேலூயா ஹல்லேலೂயா. ஆண்டவருக்கு சொல்றா, ದೇವರು நீ சொல்லு இந்த கல்லே அப்பமாய் மாறிடு, ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡುಚಿ. ஆண்டவர் சொல்லுகிறார். ದೇವರು ಹೇಳುತ್ತಾನೆ, ಮನುಷ್ಯರ ಅಪ್ಪ ಮಾತ್ರத்தால் வாழ்றது கிடையாது. ದೇವರು ಮನುಷ್ಯರು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. ಆತ ಕಂಟ್ರೋಲ್, ದೇವರ ಕಂಟ್ರೋಲ್. ನಮ್ಮ ಲೈಫಲ್ಲಿ ಕಂಟ್ರೋಲ್ ಇல்லாம, ನಮ್ಮ ಜೀವಿತದಲ್ಲಿ ಯಾವುದಕ್ಕೂ ಕಂಟ್ರೋಲ್ ಇಲ್ಲದೆ நம்ம செய்கிற எல்லா காரியம் நம்மளுடைய ஆலயத்தை கெடுத்து கொண்டு இருக்கிறார். ನಮ್ಮ ಮಾಡುವಂತ ಎಲ್ಲಾ ಕಾರ್ಯಗಳು ನಮ್ಮ ಆಲಯವನ್ನು ಕಡಿಸುವಂತದಾಗಿದೆ. குப்பை நிறைந்த ஆலயத்தில், ಕಸವು ತುಂಬಿದ ಆಲಯದಲ್ಲಿ, தேவையில்லாத எல்லாம் நிறைந்த ஆலயத்தில், ಕಸವನ್ನು ತುಂಬಿದ ಕೆಟ್ಟದ್ದು ತುಂಬಿದ ಆಲಯದೊಳಗೆ ஒரு ವಿಶ್ವಾಸಿಯೇ இருக்க மாட்டார். ಒಂದು ವಿಶ್ವಾಸಿಯೇ ಇರಲ್ಲ. அப்புறமா ஆண்டவர் இருப்பார். ದೇವರು ಇರುತ್ತಾರಾ? புரியுதா உங்களுக்கு? ಅರ್ಥವಾಯ್ತಾ? புரியுதா உங்களுக்கு? ಅರ್ಥವಾಯ್ತಾ? சரீரம், ನಿನ್ನ ಶರೀರವು தேவனுக்கு ஆலயம், ದೇವರಿಗೆ ಆಲಯ. அந்த ஆலயத்தில் ಈ ಆಲಯದೊಳಗೆ எது இருக்க வேணும், ಯಾವ್ದು ಇರಬೇಕು அதே இருக்க வேண்டும். ಅದನ್ನೇ ಇರಬೇಕು. அதில்லாத வேற ஏதாவது எக்ஸ்ட்ரா இருந்தா, ಅದಿಲ್ಲದೆ ಯಾವುದಾದ್ರೂ ಅಧಿಕವಾಗಿದ್ದರೆ சாத்தான் தேவையில்லாததும் கூட ಆಡ್ பண்ணி போடுவார். ಸೈತಾನನು ಅಧಿಕ ಬೇಡದ ಸಂಗತಿಗಳನ್ನು ಕೂಡ ಒಳಗೆ ಹಾಕುತ್ತಾರೆ. ஹல்லேலூயா. ಹಲ್ಲೆಲೂಯಾ. நீ ಇದು போட்டிருக்கிறல்ல, ನೀನು ಇದು ಹಾಕೊಂಡಿದ್ಯಲ್ಲ, நான் கொஞ்சம் கொலஸ்ட்ராலும் போடுறேன், ನಾನು ನಿನಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಹಾಕ್ತೀನಿ. நீ ಅದು ತಿಂದಿರ್க்கிறಲ್ಲ, ನೀನು ಅದು ತಿಂದಿದೆಯಲ್ಲ, நான் ನಿಮಗೆ ಒಂದು ಟ್ಯೂಮರ್ போடுகிறேன், ನಿನಗೆ ಒಂದು ಕ್ಯೂಮರ್ ಹಾಕ್ಬಿಡ್ತೀನಿ. ஹல்லேலூயா. ಹಲ್ಲೆಲೂಯಾ. நீ இது போட்டிருக்கிறீங்கல்ல, ಇದು ತಿಂತಾ ಇದ್ದೀರಲ್ಲ, கொஞ்சம் நான் கேன்சர் கொடுக்கிறேன், ನಿನಗೆ ಒಂದು ಕ್ಯಾನ್ಸರ್ ಕೊಡ್ತೀನಿ. ಅವನು போடுவார். ಅವನು ಹಾಕ್ಬಿಡ್ತಾನೆ. ஏன்னா ಯಾಕಂದರೆ நீ அவனுக்கு அதிகாரம் கொடுத்துட்ட. ಅವನಿಗೆ ಅಧಿಕಾರ ಕೊಟ್ಟಿದೆ. அப்ப அவன் அதிகாரத்தை ಉಪಯೋಗ செய்ய மாட்டாரா? ಅಧಿಕಾರಕ್ಕೆ ಉಪಯೋಗಿಸುವುದಿಲ್ವಾ? ஹல்லேலூயா. ಹಲ್ಲೆಲೂಯಾ. ஜாக்கிரதையா இருக்க வேண்டும். ನಾವು ಜಾಗೃತಿ ಉಳ್ಳವರಾಗಿರಬೇಕು. தேவனுடைய ஆலயத்தை தேவன் நமக்கு கொடுத்திருக்கிறார். ದೇವರ ಆಲಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. அந்த ஆலயத்தில் நம்ம பரிசுத்தமாய் வைக்கிறது, ಕರ್ತನು ಕೊಟ್ಟಂತ ಆಲಯ ಎಂಬ ಹೃದಯವನ್ನು ನಾವು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು. அது நம்மளுடைய கடமை, ಅದು ನಮ್ಮ ಕರ್ತವ್ಯ. ரோமன்ஸ் 8:9 எடுத்து வாசிக்கலாம். ರೋಮ 8:9 ತೆಗೆದು ಓದೋಣ. ಅರ್ಥ புரியுதா உங்களுக்கு? ಕನ್ನಡದಲ್ಲಿ ವಾಸಿங்க. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದ ಅಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀ ಯಾರ ಕಂಟ್ರೋಲ್ இருக்கிற? ನೀನು ಯಾರ ಕಂಟ್ರೋಲ್ ಅಲ್ಲಿ ಇದೀ? ಮಾಂಸத்தினுடைய ಕಂಟ್ರೋಲ್ இருக்கிறேனா? ನೀನು ಶಾರೀರಿಕವಾದ ಮಾಂಸದ ಆಂಡ್ರುடைய ಕಂಟ್ರೋಲ್ இருக்கிறேனா? ದೇವರ ಕಂಟ್ರೋಲ್ ಅಲ್ಲಿ ಇದೀಯಾ? இந்த சரீரம், ಈ ಶರೀರವು ரெண்டு விதமாய் இருக்கிறது, ಎರಡು ವಿಧವಾಗಿದೆ. எக்ஸாம்பிள் பாருங்க. ಉದಾಹರಣೆಯಾಗಿ ನೋಡಿ, ಇದು ஒரு ಬಿಲ್ಡಿಂಗ್, ಒಂದು ಕಟ್ಟಡ. இந்த பில்டிங்ல ಈ ಕಟ್ಟಡದಲ್ಲಿ ನಾವು ವಾಸ செய்ய முடியும், ವಾಸ ಮಾಡ್ಲಿಕ್ಕೆ ಆಗ್ತದೆ, ಬಿಸಿನೆಸ್ செய்ய முடியும், ಬಿಸಿನೆಸ್ ಮಾಡ್ಲಿಕ್ಕೆ ಆಗ್ತದೆ, தேவனுக்கு கொடுத்த ஆராதனையும் செய்ய முடியும், ದೇವರಿಗೆ ಕೊಟ್ಟು ಆರಾಧನೆ ಮಾಡ್ಲಿಕ್ಕೆ ಸಾಧ್ಯ. அதே போல ಅದೇ ರೀತಿಯಲ್ಲಿ இந்த சரீரம், ಈ ಶರೀರ, நான் இந்த சரீரத்தை வைத்து ಈ ಶರೀರವನ್ನು ಇಟ್ಟುಕೊಂಡು ಪಾಪ செய்ய முடியும், ಪಾಪ ಮಾಡ್ಲಿಕ್ಕೆ ಸಾಧ್ಯ, பரிசுத்தமாய் வாழ செய்ய, ಪರಿಶುದ್ಧವಾಗಿ ಆಗ್ಲಿಕ್ಕೆ ಸಾಧ್ಯ. இந்த லோகಕ್ಕೆ ஒப்பு கொடுக்க முடியும், ಲೋಕಕ್ಕೆ ಒಪ್ಪಿಸಿಕೊಡ್ಲಿಕ್ಕೆ ಸಾಧ್ಯ. தேவனுக்கு தேவனுடைய ஆலயமாಗಿ ஒப்பு கொடுக்க முடியும், ದೇವರಿಗೆ ದೇವರ ಆಲಯವಾಗಿ ಒಪ್ಪಿಸಿಕೊಡ್ಲಿಕ್ಕೆ ಆಗ್ತದೆ ನಮ್ಮ ಶರೀರ. புரியுதா உங்களுக்கு? ಅರ್ಥವಾಯ್ತಾ? அப்போ ಆಗ இந்த சரீரம், ಈ ಶರೀರ ನಾನು ಯಾರಿಗೆ ಒಪ್ಪು ಕೊಡ್ತಿರ್க்கிறேன்? ಯಾರಿಗೆ ನಾನು யார ಕಂಟ್ರೋಲ್ இருக்கிறேன்? ಯಾರ ಕಂಟ್ರೋಲ್ ಅಲ್ಲಿ ಇದ್ದೀನಿ? இந்த ஃப்ளஷில் ಕಂಟ್ರೋಲ್ ಅಂತ சொல்லுவோம். ಇದು ಶಾರೀರಿಕ ಒಂದು ಮಾಂಸ
ಮಾಂಸದ ಕಂಟ್ರೋಲ್ ಅಲ್ಲಿ ಇದ್ದೀವೋ, எதுக்கு சொல்றேன்னா ಏಕೆಂದರೆ அது ஈஸியாய் சாத்தான் கண்ட்ரோல் பண்ண முடியும். ಅದು ಬಹಳ ಸುಲಭವಾಗಿ ಸೈತಾನನ அந்த கண்ட்ரோல் ஆசை மூலமாய் டிரைவ்டு கண்ட்ரோல் இருக்கு. ಅದು ಸೈತಾನನ ಆಸೆಯ ಮೂಲಕ ಅದನ್ನು ಕಾರ್ಯರೂಪಕ್ಕೆ ತರುವುದಾಗಿದೆ. ஹalleluya ಹಲ್ಲೆಲೂಯಾ. ஆண்டவர் ஏதேன் தோட்டத்தில், ದೇವರು ಏದೇನ್ ತೋಟದಲ್ಲಿ ஆதாம் ஈவை சிருஷ்டித்தார். ಆದಾಮ ಅವಳನ್ನು ಉಂಟು ಮಾಡಿದರು. அவருடைய ரூபத்திலே ஆதாமே சிருஷ்டித்தார். ತನ್ನ ಸ್ವರೂಪದಲ್ಲಿ ಆದಾಮನನ್ನು ಉಂಟು ಮಾಡಿದನು. ஆதாமனுடைய இது எல்லை எடுத்து ಆದಾಮನನ್ನ ಪಕ್ಕಿ ಎಲುಬನ್ನು ತೆಗೆದು ஈவே சிருஷ்டித்தார். ಅವಳನ್ನು ಸೃಷ್ಟಿ ಮಾಡಿದರು. அப்போ நீங்க நினைச்சு பாருங்க, ನೀವು ನೆನೆಸಿ ನೋಡ್ರಿ, என்னை போல இருக்கணும் என்று சொல்லி ஆதாமை சிருஷ்டித்திருக்கிறார். ನನ್ನ ಹಾಗೆ ಇರಬೇಕೆಂಬುದಾಗಿ ಆದಾಮನನ್ನು அப்ப ಸೃಷ್ಟಿಸಿದರು. ஆதாமுக்கு துணையா இருக்கிற போல ஈவே சிருஷ்டித்தார். ಆದಾಮನಿಗೆ ಜೊತೆಗಾರಿಯಾಗಿ ಇದ್ದ ಹಾಗೆ ಅವಳನ್ನು ಸೃಷ್ಟಿ ಮಾಡಿದರು. அந்த சரீரம் பரிசுத்தமா இருந்தா, ಆ ಶರೀರವು ಪರಿಶುದ್ಧವಾಗಿದ್ದರೆ, தேவனுடைய கிருபையில் நிறைந்திருந்தா, ದೇವರ ಕೃಪೆಯಲ್ಲಿ ತುಂಬಿದ್ದರೆ, ಆದರೂ இந்த உலகத்திற்கு ஆசைக்கு அவர் விழுந்து போயிட்டார். ಲೋಕದ ಆಸೆಗೆ ಬಿದ್ದು ಹೋದರು. அப்ப நம்மளுடைய சரீரம், ನಮ್ಮ ಶರೀರವು அதே போலத்தான் இருக்கிறது. ಅದೇ ರೀತಿಯಾಗಿದೆ. நம்ம சரீர எப்பவுமே ஆசைக்கு விழுந்து போக வாய்ப்புಗಳು ಉಂಟು. ನಮ್ಮ ಶರೀರವು ಆಸೆಗೆ ಬಿದ್ದು ಹೋಗುವಂತ ಕಾರ್ಯವಿದೆ. ஹalleluya ಹಲ್ಲೆಲೂಯಾ. அப்போ நம்ம நினைக்க வேண்டும், ನಾವು ನೆನೆಸಬೇಕು, நம்ம தேவனுடைய ஆலயமா இருக்கும்போது, ದೇವರ ಆಲಯವಾಗಿರುವಾಗ நமக்கு தேவன் இந்த வேதத்தை தந்திருக்கிறது. ದೇವರ ಸತ್ಯವೇದವು ನಮಗೆ ಕೊಡಲ್ಪಟ್ಟಿದೆ. அது எதுக்கு தந்திருக்கிறன்னு சொன்னா, ಯಾಕೆ ಕೊಟ್ಟಿದೆ ಅಂದ್ರೆ, தினம் தினம் இதே குறித்து நம்ம வாசிச்சு ಪ್ರತಿನಿತ್ಯವೂ ಇದರ ಕುರಿತು ಓದಿ, வாசிக்க முடியலன்னு கூட ಓದ್ಲಿಕ್ಕೆ நீங்க இதை குறித்து கேட்டிருக்கிறீங்க, ಇದರ ಕುರಿತು ಕೇಳಿದ್ದೀರಿ, இதை குறித்து நினைத்து ಇದರ ಕುರಿತು ನೆನೆಸಿ உன் சரீரத்தை பரிசுத்தமாய் வைக்கிறதுக்காக தேவன் பிரயாசப்பட்டிருக்கிறார். ನಿನ್ನ ಶರೀರವನ್ನು ಪರಿಶುದ್ಧವಾಗಿ ಇಡುವುದಕ್ಕೆ ನೀನು ಪ್ರಯಾಸ ಪಡಬೇಕು. புரியுதா உங்களுக்கு? ಅರ್ಥವಾಯ್ತಾ? ஹalleluya ಹಲ್ಲೆಲೂಯಾ. சரீரம் என்ன? ಶರೀರವೇನು? ದೇವರ ಆಲಯ. இப்போ நீங்க நினைச்சு பாருங்க, ನೀವು ನೆನೆಸಿ ನೋಡ್ರಿ, நீங்க ஆராதனை பண்ணிட்டு போறீங்க, ನೀವು ಆರಾಧನೆ ಮಾಡಿ ಹೋಗ್ತೀರಿ, என்ன துதிச்சு ஆராதிச்சு ಸ್ತುತಿಸಿ ಆರಾಧನೆ ಮಾಡಿ ಕೇಳಿ ಕೇಳಿ ಮನ್ನಿಪೆಲ್ಲ ಕೇಳಿ ಕ್ಷಮಾಪಣೆ ಯಾಚಿಸಿ ಕರ್ತನ ಭೋಜನ ಎಲ್ಲ எடுத்து ಕರ್ತನ ಭೋಜನ ತೆಗೆದುಕೊಂಡು ಎಲ್ಲ ತೆಗೆದುಕೊಂಡು ಎಲ್ಲ ಕೇಳಿ ಎಲ್ಲವನ್ನ ಕೇಳಿ ಆಂಡ್ರು ಉள்ள வந்துட்டாரு, ದೇವರು ನಿನ್ನ ಹೃದಯದೊಳಗೆ ಬಂದಾಯ್ತು, நீங்க அப்படியே போறீங்க, ಹಾಗೆ ಹೋಗ್ತೀರಿ, ಆಂಡ್ರು ಉள்ள இருக்கிறா, ದೇವರು ಒಳಗಿದ್ದಾರೆ, ಸ್ಟ್ರೈಟ್ வீட்டுக்கு போய் ಮನೆಗೆ ಹೋಗಿ ಈ ರೀತಿ ನೀವು ಸಿಗರೆಟ್ ಅಥವಾ ಏನಾದ್ರು ಸ್ಮೋಕ್ ಮಾಡಿದ್ರೆ ನಿಮ್ಮ ಆಲಯ ಏನಾಗುತ್ತೆ? ಹೃದಯ ಎಂಬ ಆಲಯ ಏನಾಗುತ್ತೆ? ಹೃದಯದೊಳಗೆ ಯಾರಿದ್ದಾರೆ? ಯೇಸು. ಅವರೇನು ಹೇಳುತ್ತಾರೆ? ಈ ರೀತಿ ಕೆಮ್ಮಲಿಕ್ಕೆ ಪ್ರಾರಂಭಿಸ್ತಾರೆ. ಅರ್ಥವಾಗ್ತಿದೆಯಾ? ಸರಿ, உள்ளே ஆண்டவர் வந்துச்சார், ದೇವರು ಬಂದ್ಬಿಟ್ರು, வீட்டுக்கு போறீங்க, ಮನೆಗೆ ಹೋಗ್ತೀರಿ, ஒரு டீ குடிச்சிட்டேன், ಒಂದು ಟೀ ಕುಡಿದ್ರಿ, ಓಕೆ, இன்னும் கொஞ்ச நேரம் அப்புறம் இன்னொரு டீ குடிச்சிட்டேன், ಇನ್ನೊಂದು ಟೀ ಕುಡಿದ್ರಿ, ಫುಲ್ ಗ್ಯಾಸ್ಟ್ರಿಕ್, ಒಂದು ಗ್ಯಾಸ್ಟ್ರಿಕ್. அப்போ ಅವಾಗ ஆண்டவருக்கு என்ன ஆகும்? ದೇವರಿಗೆ ಏನಾಗ್ತದೆ? உட்காரவே முடியாது, ಕೂತ್ಕೊಳ್ಳಿಕ್ಕೆ ಆಗಲ್ಲ. எவ்வளவு தின்னணுமோ, ಎಷ್ಟು ತಿನ್ಬೇಕಾ அவ்வளவுதான் தின்னணும், ಅಷ್ಟು ಮಾತ್ರ ತಿನ್ಬೇಕು. ಶರೀರ ಕೇಳ್ತಿட்டே இருப்பாரு, ಶರೀರ ಕೇಳ್ತಾನೆ ಇರ್ತಾರೆ, கொடுக்க கூடாது, ಕೊಡಬಾರದು. 40 நாள் ಉಪವಾಸ செய்த அப்புறம் 40 ದಿನ ಉಪವಾಸ ಮಾಡಿದ ನಂತರ அந்த ಉಪವಾಸ ಡ್ಯೂರೇಷನ್ல ಆ ಉಪವಾಸದ சொன்னார், ಸೈತಾನನು ಬಂದು ಹೇಳಿದ್ರು, இந்த கல்லை அப்பம்னு சொல்லுப்பா, ಕಲ್ಲನ್ನು ರೊಟ್ಟಿಯಾಗಿ ಮಾಡು, ಮಾಡಿ ತಿನ್ಬಿಡು, ಮಾಡಿ ತಿಂದು ಬಿಡು. ಅವ್ರು ತಿನ್ನಾರಾ? ಆತನು ತಿಂದ್ರ? ಕೇಪಾರ ಶರೀರ ಕೇಳುತ್ತದೆ, ಕೊಂಚ ಫ್ರೈ ಏನಾದ್ರು ಪಣ್ಣಿ ತಿನ್ನು, ಫ್ರೈ ಏನಾದ್ರು ಮಾಡಿ ತಿನ್ನು, ಅಲ್ಲಂದ್ರ 2 ಕಪ್ ಚಾಯ್ ಕುಡಿ, 2 ಕಪ್ ಟೀ ಕುಡಿ, ಕಾಫಿ ಕುಡಿ, ಶರೀರ ಸೊಲ್ಲುವ, ಶರೀರ ಹೇಳುತ್ತದೆ, ನೀ ನೆನಕ ಬೇಕು, ನೀವು ನೆನೆಸಬೇಕು, ಬೇಕಾ ಬೇಕಾ. ஹalleluya. சரீரம் தேவனுடைய ஆலயம், ಶರೀರವು ದೇವರ ಆಲಯ. ನಾನು ತಪ್ಪೆಲ್ಲ ತಿಂದು ಕುಡಿಯೋದಿಲ್ಲ, ನಾನು ತಪ್ಪೇನು ಮಾಡ್ತಾ ಇಲ್ಲ, ಡ್ರಿಂಕ್ಸ್ ಸ್ಮೋಕ್ ಮಾಡ್ತಾ ಇಲ್ಲ. ஹalleluya. ನಾನು ಇದು ತಪ್ಪಿಲ್ಲ,
ಯಾವುದು ತಪ್ಪಿಲ್ಲ. தேவையில்லாத சாப்பாடு தின்றது ஒரு பெரிய பாவம். ಅಗತ್ಯವಿಲ್ಲದೆ ತಿನ್ನುವುದು ತಪ್ಪೇ. நீங்க டாக்டர் எடுத்து போய் பாத்தீங்கன்னா ವೈದ್ಯರ ಬಳಿಗೆ ಹೋದ್ರೆ டாக்டர் சொல்லுவாரு, ಡಾಕ್ಟರ್ ಹೇಳ್ತಾರೆ உப்பு தின்ன வேண்டாம், ಉಪ್ಪು ತಿನ್ಬೇಡ, சக்கரை தின்ன வேண்டாம், ಸಕ್ಕರೆ ತಿನ್ಬೇಡ, ಜಾಸ್ತಿ ಆಯಿಲ್ ஊத்த வேண்டாம். ಜಾಸ್ತಿಯಾಗಿ ಆಯಿಲ್ ಉಪಯೋಗಿಸಬೇಡ್ರಿ. எதுக்கு சொல்ற? ಯಾಕೆ ಹೇಳ್ತಾರೆ? ಅದು ಶರೀರத்துக்கு ತಪ್ಪು. ಅದು ಶರೀರವನ್ನು ಕೆಡಿಸುತ್ತದೆ, ತಪ್ಪು. ஹalleluya. ஹalleluya. அது ಶರೀರத்துக்கு நல்லதே கிடையாது. ಅದು ಶರೀರಕ್ಕೆ ಒಳ್ಳೆಯದಲ್ಲ. அப்போ ಆಗ ಶರೀರத்துக்கு நல்லதில்லாத எல்லா காரியம், ಶರೀರಕ್ಕೆ ಒಳ್ಳೆಯದಲ್ಲದ ಎಲ್ಲ ಕಾರ್ಯಗಳು அது தேவனுடைய ஆலயத்தை ದೇವರ ಆಲಯವನ್ನು கெடுத்துகிற காரியம், ಕೆಡಿಸುವಂತ ಕಾರ್ಯ. ஹalleluya. ಹalleluya. அப்பா ಮನೆಯಲ್ಲಿ எப்போதும் ತಂದೆಯ ಮನೆಯಲ್ಲಿ ಯಾವಾಗಲೂ ಸಂತೋಷ. அப்போ நம்ம சரீரத்தை எப்பவுமே சந்தோஷமா இருக்க வேண்டுமானா ನಮ್ಮ ಶರೀರವು ಯಾವಾಗಲೂ ಸಂತೋಷವಾಗಿರಬೇಕು. ಕರೆಕ್ಟ್ ಫುಡ್ ಎಲ್ಲ ತಿನ್ನಬೇಕು, ಸರಿಯಾದ ಆಹಾರವನ್ನು ಸೇವಿಸಬೇಕು. ஹalleluya. ಹalleluya. ஹalleluya. ಹalleluya. நல்லா ஜெபிக்க வேண்டும், ಸರಿಯಾಗಿ ನಾವು ಪ್ರಾರ್ಥನೆ ಮಾಡುವರಾಗಿರಬೇಕು. தேவனுடைய அப்பத்தை தின்ன வேண்டும், ದೇವರ ಆಹಾರವನ್ನು, ಈ ಆತ್ಮಿಕ ಆಹಾರವನ್ನು, ಸತ್ಯವೇದವನ್ನು ಇದೇ ಕೊಂಡು ಫಸ್ಟ್ ನೀ ನೆರೆಯணும், ಇದರಲ್ಲಿ ನೀನು ತುಂಬಿಸಬೇಕು. ಇದು ನೆರಚಿ ನೀ ಉನக்கு திருப்தி வர வேண்டும், ಇದರಲ್ಲಿ ನೀನು ತೃಪ್ತಿ ಹೊಂದಬೇಕು. ஹalleluya. 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 புரியுதா உங்களுக்கு? ಅರ್ಥವಾಗ್ತಿದೆಯಾ? புரியுதா உங்களுக்கு? ಹalleluya. 2 ವರ್ಷമായി, 2 ವರ್ಷದಿಂದ ಫಸ್ಟ್ 2023 22ರಲ್ಲಿ ನಾನು 28 பாட்டு ரிலீஸ் பண்ணிருக்கிறேன். 28 ಹಾಡುಗಳನ್ನು ರಿಲೀಸ್ ಮಾಡಿದೆ. மாசத்துல ತಿಂಗಳಿಗೆ 3 பாட்டு நான் ரிலீஸ் இது பாடி இருக்கிறேன். 3 ಹಾಡನ್ನು ಹಾಡಿದ್ದೀವಿ, எழுதி ಪಾಡಿ இருக்கிறேன், ಬರೆದು ಹಾಡಿದ್ದೀವಿ. ஹalleluya. ಹalleluya. அப்ப ஒரு பாட்டு எழுதணும்னா ಒಂದು ಹಾಡು ಬರಿಬೇಕಾದ್ರೆ பல தினம் ಅನೇಕ ದಿವಸಗಳು பாட்டு எழுதணும், ಹಾಡು ಬರಿಬೇಕು, ಅದப்புறம் ನೆನೆಕணும், ನೆನೆಸಬೇಕು. ಇದು ವೇದத்தின் ಪ್ರಕಾರಂ இருக்கா இல்லையா, ಸತ್ಯವೇದಕ್ಕೆ ಅನುಗುಣವಾಗಿದೆಯಾ ಎಂಬುದಾಗಿ. ವೇದம் என்ன சொல்லுகிறது, ಸತ್ಯವೇದ ಏನು ಹೇಳುತ್ತದೆ, சரினா தப்பா, ಸರಿನಾ ತಪ್ಪಾ. ಇದು ಮೂವಿ ಸಾಂಗ್ ಎಲ್ಲ கிடையாது, ನಾನು ಮನಸ್ಸಿಗೆ வருகிறது ಪಾಡಿட்டு போயிடலாம், ಮನಸ್ಸಲ್ಲಿ ಬರೋದು ಹಾಡ್ಕೊಂಡು ಹೋಗುವಂತದಲ್ಲ. ಮೂವಿ ಸಾಂಗ್ ವಾರ್ತೆ ಮೂಲಕ ಇದು ಕರೆಕ್ಟಾ இருக்கா இல்லைಯೋ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಈ ಹಾಡು ಇದೆಯಾ ಇಲ್ವಾ ಅಂತ ಹೇಳಿ ನಾನು ಪರೀಕ್ಷೆ ಮಾಡಬೇಕು. ಹalleluya. 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 ಅದಪ್ರದ ಪಾಡುವೆ, ಅದರ ನಂತರವೇ ಆಡ್ತೀವಿ, ಅದಪ್ರವೇ ರಿಲೀಸ್ பண்ணுவே, ಅದರ ನಂತರವೇ ರಿಲೀಸ್ ಮಾಡ್ತೀವಿ. அப்போ ಆಗ பல நேரம் தேவனுடைய காரியத்தில் செலவு பண்ணி கொண்டிருக்கும் போது, ಅನೇಕ ಸಮಯಗಳು ದೇವರೊಂದಿಗೆ ಖರ್ಚು ಮಾಡುವಾಗ தேவனுடைய ஒரு சப்தம் கேட்க ஆரம்பிக்கும், ದೇವರ ಸ್ವರವನ್ನು ಕೇಳಲಿಕ್ಕೆ ಪ್ರಾರಂಭಿಸಿದೆ, தேவன் வார்த்தை கொடுக்க ஆரம்பிக்கும், ದೇವರ ಮಾತುಗಳನ್ನು ಕೇಳಲಿಕ್ಕೆ ಕೇಳ್ಪಾರೆ. ಕೆಲವರು ಹೇಳುತ್ತಾರೆ, எப்படி எவ்வளவு பாட்டுகள் எழுதுற, ಹೇಗೆ ಇಷ್ಟು ಹಾಡುಗಳನ್ನು ಬರೀತೀರಿ? நான் இதே சொல்லுவேன், ನಾನು ಹೇಳ್ತೀನಿ, பாட்டு எழுதி ಲೈಫಿಲು ಪಳಕ ಇಲ್ಲ, ಹಾಡು ಬರೆದು ನನಗೆ ಲೈಫಲ್ಲಿ ಪ್ರಾಕ್ಟೀಸ್ ಇಲ್ಲ. ನಾನು ஆண்டவருக்காக செய்ய ஆரம்பிக்கும் போது, ದೇವರಿಗಾಗಿ ಮಾಡಲಿಕ್ಕೆ ಪ್ರಾರಂಭಿಸಿದಾಗ ஆண்டவரே எனக்கு கிருபைகளை தர ஆரம்பித்திருக்கிறார், ದೇವರು ಕೃಪೆಯನ್ನು ಕೊಡ್ಲಿಕ್ಕೆ ಪ್ರಾರಂಭಿಸಿದರು. அதே நான் உங்களுக்கு இப்ப சொல்லுகிறேன், ಅದು ನಾನು ನಿಮಗೆ ಹೇಳುತ್ತೇನೆ, நீ ஆண்டவருக்காக ஏதாவது செய்ய ஆரம்பிக்கும் போது, ದೇವರಿಗಾಗಿ ನೀನು ಏನಾದರೂ ಮಾಡಲಿಕ್ಕೆ ಪ್ರಾರಂಭಿಸುವಾಗ ಅದು செய்ய உங்களுக்கு கிருபை தருவார். ದೇವರು ಅದಕ್ಕೆ ಮಾಡಲಿಕ್ಕೆ ನಿನಗೆ ಅದು ಶರೀರத்தை சுத்தப்படுத்தும் ಕಾರ್ಯಮಾನ, ಅದು ಶರೀರವನ್ನು ಶುದ್ಧಪಡಿಸುವ ஒரு ಸ್ಟೆಪ್ எடுத்தா ಒಂದು ಅವರು 10 ಸ್ಟೆಪ್ எடுப்பார். ಆಚರಣೆ ನಿನಗೋಸ್ಕರ 10 ಹೆಜ್ಜೆಯನ್ನು ತೆಗೆಯುತ್ತಾರೆ. புரியுதா உங்களுக்கு? ஹalleluya. புரியுதா உங்களுக்கு? ஹalleluya. தேவனுடைய ஆலயம், ದೇವರ ಆಲಯ. ಶರೀರத்தினுடைய ಆಸೆ ಮೂಲಮಾಯಿ ನೀ ವಾಳ வேண்டுமானா, ಶರೀರದ ಆಸೆಯ ಪ್ರಕಾರ ನೀನು ಜೀವಿಸಬೇಕಾದ್ರೆ, வேதம் சொல்லியிருக்கிறது, ದೇವರ ವಾಕ್ಯ ಹೇಳುತ್ತದೆ, நீ கிறிஸ்தியனே அல்ல, ಕ್ರೈಸ್ತನಲ್ಲ, நீ கிறிஸ்தருக்கு பிலாங்கே செய்கிறது கிடையாது, ಯೇಸುವಿಗೆ ಸಂಬಂಧಪಟ್ಟವನೇ ಅಲ್ಲ, நீ ஆண்டவர் உள்ளத்திலே இல்ல, ದೇವರು ನಿನ್ನ ಜೀವದಲ್ಲಿ ಇಲ್ಲ. நான் சொல்றது கிடையாது, வேதம் சொல்லியிருக்கிறது, ரோம 8:9 சொல்லியிருக்கிறது, ರೋಮ 8:9 ಹೇಳುತ್ತದೆ. ஹalleluya. 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 அதே ரோமன் 14:7 எடுத்து வாசிங்க. ರೋಮ 16:7 ತೆಗೆದು ನೋಡ್ರಿ. நாம நமக்காக வாழறது கிடையாது, நமக்காக ಸಾವறது கிடையாது, ನಾವು ನಮಗೋಸ್ಕರ ಸಾಯುವುದು ಅಥವಾ ಜೀವಿಸುವುದಿಲ್ಲ.
ஹalleluya ஹalleluya. அப்ப யாருக்காக? ಯಾರಿಗೋಸ್ಕರ? யார் நமக்கு இந்த சரீரத்தை கொடுத்திருக்கிறாரோ, ಯಾರು ನಮಗೆ ಈ ಶರೀರವನ್ನು ಕೊಟ್ಟಿದ್ದಾರೋ அவருக்காகவே நம்ம வாழ வேண்டும், ಅವರಿಗಾಗಿ ಜೀವಿಸಬೇಕು, அவருக்காகவே நாம சாவ வேண்டும். ಅದಕ್ಕೆ ಅವರಿಗಾಗಿ ನಾವು ಸಾಯಬೇಕು. அதனாலே தங்கையா அவர் பாஸ்டர் பால் தங்கையா ತಂಗಯ್ಯ ಅವರು ஒரு பாட்டை அழகா எழுதியிருக்கிறார். ಈ ರೀತಿಯಾಗಿ ಅವರೊಂದು ಹಾಡನ್ನು ಬರೆದ್ರು. நான் வாழ்ந்தாலும் உம்மோடுதான், நான் மரித்தாலும் உம்மோடுதான், நான் வாழ்ந்தாலும் உம்மோடுதான், நான் மரித்தாலும் உம்மோடுதான். ஹalleluya ಹalleluya. புரியுதா உங்களுக்கு? ಅರ್ಥವಾಗ್ತಿದೆಯಾ? நம்ம வாழ்ந்தாலும் ನಾವು ಜೀವಿಸಿದ್ರು ಯೇಸುವಿಗಾಗಿ, ಯೇಸುವಿಗಾಗಿ, ಸತ್ತಾலும் ಸತ್ರು ಯೇಸುವಿಗಾಗಿ, ಯೇಸುವಿಗಾಗಿ. அதே போலத்த ஆலயமாய் நம்ம வாழ வேண்டும். ಅದೇ ರೀತಿಯಲ್ಲಿ ನಾವು ದೇವರಿಗಾಗಿ ಜೀವಿಸುವವರಾಗಿರಬೇಕು. ಬಾಯಲ್ಲಿ ಹಾಕೋದು, ಬಾಯಲ್ಲಿ ಹಾಕೋದು, ಬಾಯಿಂದ ಬರೋದು, ಬಾಯಿಂದ ಬರುವುದು, ಅದು ದೇವರಿಗಾಗಿ ಮಾತ್ರ ಇರಕ வேண்டும். ಅದು ಎರಡು ಕಾರ್ಯಗಳು ದೇವರಿಗಾಗಿ ಮಾತ್ರ ಇರಬೇಕು. ஹalleluya ಹalleluya ஹalleluya ಹalleluya. பாருங்க, ನೋಡ್ರಿ, ನಮ್ಮ ಶರೀரம், ನಮ್ಮ ಶರೀರವು ಅದಕ್ಕೆ ಇದು ಎಲ್ಲ ಕೇಪಾರು, ಅದು ಇದು ಎಲ್ಲವೂ ಕೇಳುತ್ತದೆ. ಇದು ತಿನ್ನು, ಇದು ತಿನ್ನು, ಇದು செய், ಇದು ಮಾಡು, இது குடி, ಇದು ಕುಡಿ. அந்த சரீரம் கேட்டுட்டே இருப்பாரு. ಶರೀರವು ಕೇಳುತ್ತವೆ ಇದೆ. கேட்கும்போது ಕೇಳುವಾಗ என்ன சொல்லணும்? ಏನ್ ಹೇಳ್ಬೇಕು? நான் ಎಂದೇ சொந்தம் ಇಲ್ಲ, ಇದು ನನ್ನದೇ ಸ್ವಂತ ಅಲ್ಲ, ಯೇಸುவோட ರಕ್ತத்தினால மீட்கப்பட்டவன் நான். ಯೇಸುವಿನ ರಕ್ತದಿಂದ அவர் ತೊಳೆಯಲ್ಪಟ್ಟು ரத்தத்தை சிந்தி he purchased us. ಈ ಕ್ರಯ ಕೊಟ್ಟು ಕೊಂಡುಕೊಂಡವನು. ஹalleluya ಹalleluya. அவரே பலி கொடுத்து நம்மளை வாங்கி இருக்கிறார். ಆತನು ಬಲಿಯಾಗಿ ನಮ್ಮನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಾವು. ஒரு 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 ஜஸ்ட் ஒரு எக்ஸாம்பிள் சொல்லுகிறேன். ಉದಾಹರಣೆಯಾಗಿ ಹೇಳುತ್ತೇನೆ. என் பக்கத்து ஷாப் பக்கத்துல ஒரு இன்னும் ஷாப் இருக்குது. ನನ್ನ ಪಕ್ಕದ ಒಂದು ಅಂಗಡಿ ಪಕ್ಕದಲ್ಲಿ ಒಂದು ಅಂಗಡಿ ಇದೆ. ஒரு புல்லட் எடுத்துட்டு வந்தா, ಒಂದು ಬುಲೆಟ್ ಅನ್ನು ತಕೊಂಡ್ಬಂದ್ರು. அவன் ಫ್ರೆಂಡ್ கேட்டா, ಅವನ ಫ್ರೆಂಡ್ ಕೇಳಿದ್ರು, ஒரு ரைடு கொடு, ಒಂದು ರೈಡ್ ಕೊಡು. கேட்டு போது ಕೇಳುವಾಗ அவன் சொன்னா, ஏப்பா சாரிப்பா, ಸಾರಿ ಎಂದಲ್ಲಪ್ಪ, என் ಫ್ರೆಂಡ್ ಅದ எடுத்துட்டு வந்திருக்க, ನನ್ನ ಗೆಳೆಯದು ನಾನು ತಕೊಂಡ್ಬಂದಿದ್ದೆ, ಎಂದಿರಿಂದ ನಾನು ಕೊಡ್ತಿಕ್ಲ, ನಂದಿದ್ರೆ ನಾನು ಕೊಡ್ತಿದ್ದೆ, ಅವ ಫ್ರೆಂಡ್ದಪ್ಪ, ನಾನು ಫ್ರೆಂಡ್ ತಕೊಂಡ್ಬಂದಿದ್ದೀನಿ, ಸಾರಿ ಬೇಜಾರ್ ಮಾಡ್ಕೊಡ್ಬೇಡ, ಬೇಜಾರು ಮಾಡ್ಕೋಬೇಡ. ஒரு பொருளுக்கே அப்படி சொல்லுகிறான். ಒಂದು ವಸ್ತುವಿಗೆ ಆ ವ್ಯಕ್ತಿ ಆಗಿ ಹೇಳುದಾದ್ರೆ, அப்ப உன் ಶರೀரம், ನಿನ್ನ ಶರೀರವನ್ನು ஆண்டவரது ಯೇಸು ಕ್ರಿಸ್ತನು ಕ್ರಯ ಕೊಟ್ಟು ಕೊಂಡಲ್ಪಟ್ಟದು. அப்ப அதுக்கு நீ என்ன சொல்ல வேண்டும்? ಅದಕ್ಕೆ ನೀನು ಹೇಳಿರಬೇಕು, ಸಾರಿ, ಸಾರಿ, இது என்னது கிடையாது, ಇದು ನನ್ನ ಶರೀರವಲ್ಲ, ஏசப்பாவுது, ಯೇಸುವುದು. அவர் ரத்தத்தை சிந்தி வாங்கி இருக்கிறப்ப என்ன, ರಕ್ತದಿಂದ ಕ್ರಯ ಕೊಟ್ಟು ಕೊಂಡಲ್ಪಟ್ಟದು. கொடுக்க ಸೈತಾನನೇ, ನಾನು ನಿನಗೆ ನನ್ನನ್ನು ಕೊಡಲ್ಲ, கொடுக்க முடியாது, ನಿನಗೆ ನಾನು ಕೊಡ್ಲಿಕ್ಕೆ ಆಗಲ್ಲ. ಡ್ರಿಂಕ್ಸ್, ಕುಡಿಯುವುದು, ಆಲ್ಕೋಹಾಲ್, ಸರಾಯಿ, ಬಿಯರ್, ನಾನು ಉನ್ನ எடுக்க முடியாது, ನಾನು ನಿನ್ನನ್ನು ತಕೊಳ್ಳಿಕ್ಕೆ ಆಗಲ್ಲ. ಏನಿದೆ ಎಂದಲ್ಲ, ಇದು ನನ್ನ ಶರೀರವಲ್ಲ, வீடல்ல, ಇದು ನನ್ನ ಮನೆ ಅಲ್ಲ, ನಾನು வைக்க முடியாது, ಇದನ್ನ ನಾನು ತೆಗೆದಿಟ್ಟು ನೀನು ನನ್ನ ಹೃದಯ ನನ್ನ ಶರೀರಕ್ಕೆ ಹಾಕ್ಲಿಕ್ಕೆ ಆಗಲ್ಲ. ஹalleluya ಹalleluya ஹalleluya ಹalleluya. பக்கத்துல ஒருத்தர் சொன்னா, ಪಕ್ಕದಲ್ಲಿ ಒಬ್ರು ಹೇಳಿದ್ರು, இது ஏதೋ ஒரு பொருள் எடுத்துட்டு வந்தா, ಯಾವುದೋ ಒಂದು ವಸ್ತು ತಕೊಂಡ್ಬಂದ್ರು. கேட்டா என்ன இதுல என்ன இருக்குது, ಏನಿದೆ சொன்ன, ஏதோ ஒரு விஷயம் இருக்குது, ಏನೋ ಒಂದು எனக்கும் தெரியாது, கொஞ்ச நேரம் இங்கே வைத்துக்கோ, ಸ್ವಲ್ಪ ಹೊತ್ತು ಇಲ್ಲಿ ಇಟ್ಕೊಳ್ರಿ. அப்ப அவர் சொல்ற, ಅವ್ರು ಹೇಳ್ತಾರೆ, இல்லப்பா என் பொண்டாட்டி வர போகிற எடுத்துಕೊಂಡು போ, ನನ್ನ ಹೆಂಡತಿ ಬರ್ಲಿಕ್ಕಿದ್ದಾರೆ, வைக்க முடியாது வீட்டுல, ನಾನು ಮನೇಲಿ ಇಡ್ಲಿಕ್ಕೆ ಆಗಲ್ಲ. ரொம்ப சண்டை போடுவார், ಅವ್ರು ತುಂಬಾ ಜಗಳ ಮಾಡ್ತಾರೆ. பொண்டாட்டி மேல பயத்தினால இன்னொருத்தரோட பொருள் ಅದ வீட்டுல வைக்கிறது இல்ல, ಹೆಂಡತಿಯ ಭಯದಿಂದ ಮನೆಯೊಳಗೆ ಇನ್ನೊಬ್ಬರ ವಸ್ತುವನ್ನು ಇಡಲ್ಲ. அப்போ ஆண்டவர பயம் உனக்கு இல்லையா? ದೇವರ ಭಯ ಇಲ್ಲದಿದ್ದರೆ சாத்தானுடைய காரியங்கள் இட்டு போட்டுட்டு இருக்கிறீங்க. ಸೈತಾನನ ಕಾರ್ಯಗಳನ್ನು ನಿನ್ನ ಹೃದಯದೊಳಗೆ ಹೇಗಿಡುತ್ತಿ? பொண்டாட்டி மேலே, அம்மா ತಂದೆ ತಾಯಿ ಮೇಲೆ இருக்கிற பயத்தினால, ಹೆಂಡತಿ ಅಥವಾ ತಂದೆ ತಾಯಿಗಳ ಮೇಲಿರುವ ಭಯದಿಂದ ஒருத்தர பொருள் வீட்டில் எடுத்துட்டு வர்றதில்ல, ಮನೆಯಲ್ಲಿ ಬೇರೊಬ್ಬರ ವಸ್ತುವನ್ನು ತಕೊಂಡ್ ಬಂದು ಇಡಲ್ಲ. அப்போ ಆಗ ஆண்டவர் மேலே பயம் இல்லாத சாத்தானுடைய ப்ராடக்ಟ್களை உள்ள போட்டுட்டு இருக்கிறீங்க. ದೇವರ ಮೇಲೆ ಇಲ್ಲದ ಭಯ ಇಲ್ಲದ ಕಾರಣ ಸೈತಾನನ ಪ್ರಾಡಕ್ಟ್ಗಳನ್ನು ವಸ್ತುಗಳನ್ನು ತಕೊಂಡು ನಿನ್ನ ಹೃದಯದೊಳಗೆ ಹಾಕೊಂಡು. ಹalleluya ಹalleluya.
புரிந்து கொள்ளுங்க, ನೀ ಅರ್ಥ ಮಾಡಿಕೊಳ್ಳ್ರಿ, புரிந்து கொள்ளுங்க. ಅರ್ಥ ಮಾಡಿಕೊಳ್ಳ್ರಿ. நீ தேவனுடைய ஆலயம், ನೀನು ದೇವರ ಆಲಯ, நீ தேவனுடைய ஆலயம். ನೀನು ದೇವರ ಆಲಯ. தேவையில்லாதது எல்லாத்தையும் போட்டு கடத்தாத. ಆ ಅಗತ್ಯವಿಲ್ಲದನ್ನ ಹಾಕಿ ಹೊಲಸು ಮಾಡಿಕೊಳ್ಬೇಡ್ರಿ ನಿಮ್ಮ ಹೃದಯಗಳನ್ನು, ಶರೀರವನ್ನು. ஹalleluya, ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ, ஹalleluya. ಹಲ್ಲೆಲೂಯಾ. ஒரு கடைசி ஒரு வசனத்தை வாசிச்சு நான் இந்த முடிக்க போகிறேன். ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿ ನಾವು ಮುಗಿಸಲಿಕ್ಕಿದ್ದೇವೆ. 1 ಕೊರಿಂಥಿಯನ್ಸ್ 6:13. 1 ಕೊರಿಂಥಿ 6:13. ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ ಹೊಟ್ಟೆಯು ಭೋಜನ ಪದಾರ್ಥಗಳಾಗಿಯೂ ಅವೇ. ದೇವರು ಇದನ್ನು ಅವುಗಳನ್ನು ಕೂಡ ತೆಗೆದು ಹಾಕುವನು. ಆದರೂ ದೇಹವು ಆದರಕ್ಕೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿದೆ. ಕರ್ತನು ದೇಹಕ್ಕೋಸ್ಕರವೂ ಇದ್ದಾನೆ. பாருங்க, ஹல்லேலூயா. இந்த வசனம் கிளியரா எக்ஸ்பிளைன் பண்றது. ಬಹಳ ಸುಲಭವಾಗಿ, ಬಹಳ ವಿಶೇಷವಾಗಿ உன் சரீரம் எவ்வளவு ಇಂಪಾರ್ಟೆಂಟ್, ನಿನ್ನ ಶರೀರವು ಎಷ್ಟು ಪ್ರಾಮುಖ್ಯ. ಅವರು சொல்லுகிறார், ಅವ್ರು ಹೇಳುತ್ತಾರೆ, இந்த ಹೊಟ್ಟೆ, ನಿನ್ನ ಹೊಟ್ಟೆ ಊಟಕ್ಕಾಗಿಯೋ, ಊಟವು ಹೊಟ್ಟೆಗಾಗಿಯೋ, ಅಂದಮಾದ ಶರೀರத்தை ಆ ರೀತಿ ಶರೀರವನ್ನು ದೇವರು ಅದನ್ನು ನಾಶ ಮಾಡಿಬಿಡುತ್ತಾರೆ, ಆತನು ನಾಶ ಮಾಡಿಬಿಡುತ್ತಾರೆ. ಯಾವ ಶರೀರ ಕಾರ್ಯದಲ್ಲಿ ಉಪಯೋಗಪಡುತ್ತಾರೋ, ಯಾವ ಶರೀರವು ತಪ್ಪಾದ ಕಾರ್ಯಕ್ಕೆ ಉಪಯೋಗಿಸಲ್ಪಡುತ್ತಾರೋ ಅದು ದೇವನಿಗಲ್ಲ, ಅದು ದೇವರಿಗಲ್ಲ. உனக்கு கொடுத்திருக்கிற சரீரம், ನಿನಗೆ ಕೊಡಲ್ಪಟ್ಟ ಶರೀರ ದೇವರಿಗಾಗಿ. ಶರೀರಂ ಯಾರಿಗಾಗಿ? ನಿನ್ನ ಶರೀರವು ಯಾರಿಗಾಗಿ? ದೇವರಿಗಾಗಿ. ದೇವಿಲ್ಲದ ಕಾರ್ಯಕ್ಕಲ್ಲ, ಬೇಡದ ಅಗತ್ಯವಿಲ್ಲದ ಕಾರ್ಯಕ್ಕಾಗಲ್ಲ, ತಿನ್ನೋದು ಕುಡಿಯೋದಕ್ಕಲ್ಲ, ಸಿಕ್ಕುವುದಲ್ಲ, ತಿನ್ನೋದು ಕುಡಿಯುವುದಲ್ಲ, ದೇವನಿಗಾಗಿ ಮಾತ್ರ, ದೇವರಿಗಾಗಿ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ இந்த ವಚನத்தை ಲೌಡಾಗಿ ವಾಸಿಂಗ, ಎಲ್ಲರೂ ಬಹಳ ಶಬ್ದವಾಗಿ ಓದಿರಿ. ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ, ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ ಅವೇ. ದೇವರು ಇದನ್ನು ಅವುಗಳನ್ನು ಕೂಡ ತೆಗೆದು ಹಾಕುವನು. ಆದರೂ ದೇಹವು ಆದರಕ್ಕೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿದೆ. ಕರ್ತನು ದೇಹಕ್ಕೋಸ್ಕರ ಇದ್ದಾನೆ. ಆಮೆನ್, ಆಮೆನ್. ಎಲ್ಲರೂ அப்படியே ಕಣ್களை ಮೂಡಿ, ಎಲ್ಲರೂ ನಾವು ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಎಲ್ಲರೂ ಕಣ್களை ಮೂಡಿ, ಕಣ್ಣುಗಳನ್ನು ಮುಚ್ಚಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೆಬಿಪೋ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನಿನಗೆ ಸ್ತೋತ್ರ. ನಮ್ಮ ಶರೀರವು ನಿನಗೆ ಎಷ್ಟು ಅಮೂಲ್ಯವಾದುದು. ಈ ಶರೀರವೆಂಬ ಹೃದಯವು ನಿನಗೆ ಎಷ್ಟು ಅಮೂಲ್ಯವಾದುದು ಎಂಬುದನ್ನು ನಮಗೆ ಈ ವಾಕ್ಯದ ಮೂಲಕ ಕಲಿಸಿಕೊಟ್ಟಿದೆ. ದೇವರೇ, ನಮ್ಮ ಆಳ್ವಿಕೆಯಲ್ಲಿ ನಮ್ಮ ಶರೀರವಾಗಲಿ ನಮ್ಮ ಹೃದಯವಾಗಲಿ ಇರದಂತೆ ನಮ್ಮನ್ನು ಸ್ವಾಮಿ ನಿನ್ನ ಹತೋಟಿಗೆ ತೆಗೆದುಕೊಳ್ಳಬೇಕಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಹೊಲಸು ಮಾತು, ಹುಚ್ಚು ಮಾತು, ಕುಚ್ಚೋದಿ ಮಾತು ಇವು ಬೇಡ, ಅಯುಕ್ತವಾಗಿದೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡೋದು ಉತ್ತಮ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ಕೇಳಿದ್ದೀವಿ ಸ್ವಾಮಿ. ಈ ಶರೀರವು ಸ್ವಾಮಿ, ಶರೀರದಲ್ಲಿ ಹಾಕುವಂಥ ಹೊಲಸುತನದಲ್ಲಿ ನಾವು ಜೀವಿಸದೆ ದೇವರೇ ನಿನಗೆ ಅಧೀನರಾಗಿ ನಿನಗೆ ಪವಿತ್ರತೆಯಲ್ಲಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಪ್ಪ. ದೇವರೇ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ, ನಿನಗೆ ಸ್ತೋತ್ರ. ನಾ வாழ்ந்தாಲು உம்மோடுதா, நான் மரித்தாலும் உம்மோடுதா, நான் வாழ்ந்தாலும் உம்மோடுதா, நான் மரித்தாலும்
உம்மோடுதான். உமக்காகத்தானே நான் உயிர் வாழ்கிறேன், உம்மை தானே நேசிக்கிறேன். உமக்காகத்தானே நான் உயிர் வாழ்கிறேன், உம்மை தானே நேசிக்கிறேன். நான் வாழ்ந்தாலும் உம்மோடுதான், நான் மரித்தாலும் உம்மோடுதான். நான் வாழ்ந்தாலும் உம்மோடுதான், நான் மரித்தாலும் உம்மோடுதான். ஆத்துமபாரத்தை தாருமையா, அபிஷேகத்தாலே நிரப்புமையா. ஆத்துமபாரத்தை தாருமையா, அபிஷேகத்தாலே நிரப்புமையா. நான் வாழ்ந்தாலும் உம்மோடுதான், நான் மரித்தாலும் உம்மோடுதான். நான் வாழ்ந்தாலும் உம்மோடுதான், நான் மரித்தாலும் உம்மோடுதான். உம்மை போல என்னை மாற்றுமையா, உமக்காகத்தானே நான் உயிர் வாழ்கிறேன். உம்மை போல என்னை மாற்றுமையா, நான் உமக்காக என்னை தந்தேனையா. வாழ்ந்தாலும் உம்மோடுதான், நான் மரித்தாலும் உம்மோடுதான். நான் வாழ்ந்தாலும் உம்மோடுதான், நான் மரித்தாலும் உம்மோடுதான். நான் வாழ்ந்தாலும் உம்மோடுதான், நான் மரித்தாலும் உம்மோடுதான். நான் மரித்தாலும் உம்மோடுதான், நான் மரித்தாலும் ಉಮ್ಮೋಡುತ್ತಾ. ಹೌದು ಪ್ರಿಯರೇ, ಬದುಕಿದರು ಆತನಿಗಾಗಿ, ಸತ್ತರು ನಾನು ಆತನಿಗಾಗಿ ಎಂಬುದಾಗಿ ಈ ಹಾಡುಗಳ ಮೂಲಕ ನಾವು ಕೇಳಿದ್ದೇವೆ. ಸತ್ತರು ಬದುಕಿದ್ರು ನಾನು ಕ್ರಿಸ್ತನಿಗಾಗಿಯೇ ಜೀವಿಸ್ತೇನೆ. ನನ್ನ ಶರೀರವನ್ನು ಕೆಡಿಸುವಂಥ, ನನ್ನ ನಾಲಿಗೆಯನ್ನು ಕೆಡಿಸುವಂಥ, ನನ್ನ ಮಾತುಗಳನ್ನು ಕೆಡಿಸುವಂಥ ಯಾವ ಕಾರ್ಯವು ನನ್ನನ್ನು ಆಳದಂತೆ ನನ್ನನ್ನು ಕಾಪಾಡು ಸ್ವಾಮಿ. ದೇವರೇ, ನೀನಿರುವಂಥ ಈ ಆಲಯವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಿಕ್ಕೆ, ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನನಗೆ ಸಹಾಯ ಮಾಡಪ್ಪ. ನಿನ್ನ ಆತ್ಮನ ಬಲ ನನಗೆ ಬೇಕು, ಆತ್ಮನ ಶಕ್ತಿ ನನಗೆ ಬೇಕು, ಆತ್ಮನ ಧೈರ್ಯ ನನಗೆ ಬೇಕು ಅಪ್ಪ. ನಾನು ಈ ಲೋಕದ ಕಾಯಿಲೆಗಳಿಗೆ, ಲೋಕದ ಅನಗತ್ಯವಾದ ಅಶುದ್ಧಕ್ಕೆ ನಾನು ಪಾತ್ರನಾಗಿ ರೋಗಕ್ಕೆ ತುತ್ತಾಗದೆ, ದೇವರೇ ನೀನು ವಾಸ ಮಾಡುವಂಥ ಈ ಹೃದಯದಲ್ಲಿ ಅಪ್ಪ, ನಾನು ಸತ್ತರೂ ಬದುಕಿದ್ರು ನಿನಗೋಸ್ಕರ. ನನ್ನ ಜೀವಿತದಲ್ಲಿ ಏನೇ ಕರ್ತನೆ ತೊಂದರೆಗಳಾದರೂ ನಾನು ಅದನ್ನು ಬಿಟ್ಟು, ನಿನಗಿಷ್ಟವಿಲ್ಲದನ್ನು ಬಿಟ್ಟು ಜೀವಿಸಲಿಕ್ಕೆ ನನಗೆ ಸಹಾಯ ಮಾಡು. ನಿನ್ನ ನಾಮ ಮಹಿಮೆಗೊಳ್ಳಲಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್.